ಬಾರೋ ಬಾರೋ ಬಸವಣ್ಣ, ನಿನ್ನ ಋಣ ಎಂದ ತೀರಿಸಲು ನಾನಾ, ನಿನ್ನ ಋಣ ಎಂದ ತೀರಿಸಲು ನಾನಾ. ರಾಜುಗಳಿಗೆ ಆರೋಗ್ಯ ತರ್ತಾನ, ಒಕ್ಕಲಕ್ಕ ಹಕ್ಕಲಾಗಿರ್ತಾನ, ಬರ್ತಾನವ್ವ ಬರ್ತಾನ, ವಾರ ವಾರ ಬರ್ತಾನ, ವಾರದ ಬಸಣ್ಣ. ಹಾ ಕೇಳುಗ್ರ, ವಾರ ವಾರ ಬರುವ ವಾರದ ಬಸಣ್ಣ ಇವತ್ತನೇ ದಿವಸ ಯಾವ ಒಂದ ವಿಷಯವನ್ನ ತಂದಾನ ಅಂತ ಕಾದ್ ನೋಡ್ತಾ ಇದ್ದೀರೇನ? ಹಾಗಿದ್ರ ಕೇಳಿ. 7 ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ್ಕ ಬಸವೆನ್ನಿರೇ, ಆ ಬಸವನ ಪಾದಕ ಶರಣೆನ್ನಿರೇ. ಆತ್ಮೀಯ ಬಂಧುಗಳೇ, ಈ ವಿಡಿಯೋ ನೋಡೋಕ್ಕಿಂತ ಮೊದಲ ನನಗೊಂದು ಗಾದಿ ಮತ್ತು ನೆನಪಿ ಬಂತು. ಅದೇನಂದ್ರೆ, ಬ್ಯಾನಿ ತಿನ್ನುವಾಗ ಔಷಧ ಥರ ಕಳಿಸಿದ್ರೆ ಕೂಸು ಆಡುವಾಗ ತಂದಿದ್ರಂತ. ಅಂದ್ರೇನು, ಈಗ ಒಬ್ಬ ಹೆಣ್ಮಗಳು ಹೆರಿಗೆ ಆಗಕ್ಕೆ ಶುರುವಾಗಿರ್ತೈತಿ, ಅವಾಗ ಔಷಧ ತೊಗೊಂಬ ಅಂತ ಯಾರನ್ನ ಕಳಿಸ್ತಾರೆ. ಅವಾಗ ಔಷಧ ಯಾವಾಗ ತೊಗೊಂಬರ್ತಾನೆ ಹೋದ ಹುಡುಗ ಅಂದ್ರೆ, ಆಕೆ ಹೆರಿಗಾಗಿ ಕೂಸು ಬೆಳೆದು ತಿರುಗಿ ಆ ಕೂಸು ಆಡೋ ಮುಂದೆ ತಂದಿದ್ರಂತ. ಅಂದ್ರೆ ಏನಿದ್ರ ಅರ್ಥ? ನಾವು ಯಾವುದೇ ಕೆಲಸ ಮಾಡಿದ್ರು ಆ ಕೆಲಸದ ಮರ್ಮ ಅರ್ಥ ಆ ಕೆಲಸ ಮಾಡೋ ಸಮಯದೊಳಗನೆ ಮಾಡಬೇಕು. ಈಗ ಭೂಮಿ ಬೀಜ ಬಿತ್ತಬೇಕಾದ್ರೆ ಹದ ನೋಡಿ ಬಿತ್ತು ತಿಥಿಯೊಳಗೆ ಬಿತ್ತಬೇಕು, ಅಂದಾಗ ಮಾತ್ರ ಬೆಳೆ ಬರ್ತೈತಿ. ತಡ ಆಯ್ತು ಅಂದರೆ ಮತ್ತು ಯಾವ ಬೇಕಾವ ಬಿತ್ತಿದ್ರೆ ಅದು ಉಪಯೋಗ ಆಗೋದಿಲ್ಲ. ಹೀಗೆ ಈ ಗಾದಿ ಮಾತಿನೊಳಗೇನೋ ಒಂದು ಇದನ್ನು ಅರ್ಥ ಮಾಡ್ಕೊಂಡ್ರೆ ಅದೆಲ್ಲ ನಮಗೇನು ವ್ಯರ್ಥ ಆಗಕತ್ತೈತಿ ಅನ್ನೋದು ಗೊತ್ತಾಗ್ತೈತಿ. ಇದರ ಸಮಯ ಪ್ರಜ್ಞೆ ಭಾಳ ಅವಶ್ಯ ಐತಿ. ಈ ಮಾತು ನಮ್ಮ ಸಮೂಹ ಮಾಧ್ಯಮಗಳಿಗೆ, ಸಲಹಾ ಪತ್ರಿಕೆಗಳಿಗೆ ಅನ್ವಯಿಸ್ತದೆ. ಹೀಗಾಗಿ ಪತ್ರಿಕೆಯೊಳಗಾಗಲಿ ಅಥವಾ ಮಾಧ್ಯಮದೊಳಗಾಗಲಿ ನೀಡುವಂಥ ಸಲಹೆಗಳು ಸಕಾಲಿಕ ಆಗಿರಬೇಕು. ಇನ್ನೂ ಒಂದು ಸ್ವಲ್ಪ ಮುಂಚಿತವಾದರೂ ಅಡ್ಡಿ ಇಲ್ಲ. ತಡ ಆಗಿ ಬಂದರೆ ಅವೆಲ್ಲ ನಿರರ್ಥಕ. ಅದನ್ನೇನು ಮಾಡೋದು ದುರದೃಷ್ಟ. ನಮ್ಮದು ಕೆಲವೊಂದು ಮಾಧ್ಯಮಗಳಾಗಲಿ ಪತ್ರಿಕೆಗಳಾಗಲಿ ಇದಕ್ಕೆ ಗಮನ ಕೊಡಲಾರ್ದೇ ಕಾಟಾಚಾರಕ್ಕೆ ಪ್ರಸಾರ ಮಾಡಕತ್ತದ. ಈ ವಿಷಯ ಈಗ ಯಾಕೆ ಬಂತು ಅಂದರೆ, ಈಗೇನು ನಾನು ಈಗ ಬ್ಯಾಸಿಗೆ ಬಗ್ಗೆ ಏನು ಮಾತಾಡ್ಬೇಕಂತೀನಲ್ಲ ಈ ವಿಡಿಯೋದೊಳಗೆ, ಇದನ್ನು ಒಂದು ದೊಡ್ಡ ಪ್ರಮಾಣದ ಮಾಧ್ಯಮದೊಳಗೆ ತರಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ಏನು ಮಾಡೋದು, ನಾನಾ ಕಾರಣಗಳಿಂದ, ಅದು ಯಾವ ಕಾರಣದಿಂದನೂ ಏನೋ ಅದು ಸಾಕಾರ ಆಗಲಿಲ್ಲ. ಹೀಗಾಗಿ ಇನ್ನು ಮತ್ತು ಬ್ಯಾಸಿಗೆ ಹೋಗಿ ಮಳೆಗಾಲ ಬಂದ್ಗಿಂದಿತ್ತು ಅನ್ನೋದಕ್ಕೆ ನಾನಾ ಈ ವಿಡಿಯೋ ಮಾಡಿ ಹಾಕಾಕತ್ತೀನಿ. ದಯಮಾಡಿ ಸಹಕಾರ ಮಾಡಬೇಕು. ಅನಂತ ವಂದನೆಗಳನ್ನ ತಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಪಶುಪಾಲಕರೇ, ಬ್ಯಾಸಿಗೆ ಅಂದರೆ ಬೇಸರ ಮಾಡ್ಕೋಬೇಡ್ರಿ. ಈ ವಿಡಿಯೋದ ಶೀರ್ಷಿಕೆ ಇದು. ಪಶುಪಾಲಕರೇ, ಬ್ಯಾಸಿಗೆ ಅಂದ್ರೆ ಬೇಸರ ಮಾಡ್ಕೋಬೇಡ್ರಿ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಆಗಿದ್ದು, ಉಮಚಿ ಎನ್ನುವಂಥ ಊರಿನಿಂದ ಸ್ನೇಹ ಅನ್ನೋರು ಒಂದು ಪ್ರಶ್ನೆ ಕೇಳಿದರು. ಅವರು ಕೇಳಿದ ಪ್ರಶ್ನೆ ಹಿಂಗದ, ನಮ್ಗೆ ಬ್ಯಾಸಿಗೆ ಅಂದ್ರೆ ಆಗಿ ಬರೋದಿಲ್ಲ ರೀ, ದನದ ಹಾಲಿನ ಇಳುವರಿ ಭಾಳಟ ಕಡಿಮೆಯಾಗಿ ನುಕ್ಸಾನ್ ಭಾಳ ಆಗತ್ತೆ ರೀ. ಬ್ಯಾಸಿಗೆ ಒಳಗೆ ಹೆಚ್ಚಾಗ್ತಿರೋ ಈ ಬಿಸಿಲು ಮತ್ತು ಈ ಸೆಕೆ ಒತ್ತಡದಿಂದ ಹೈನದ ರಾಸುಗಳನ್ನು ಹೆಂಗೆ ಪಾರು ಮಾಡೋದ್ರಿ? ಹಾಂ, ಮತ್ತು ಈ ಬ್ಯಾಸಿಗೆ ದಿವಸ ಹೈನುಗಾರರು ಲಕ್ಷ ವಹಿಸಿ ಕೈಗೊಳ್ಬೇಕಾದ ಕ್ರಮ ಏನು ರೀ? ಒಟ್ಟ ತಿಳಿಸ್ರಿ. ನೋಡ್ರಿ, ನಮಗಂತೂ ಈ ಬ್ಯಾಸಿಗೆನ ಹೆಂಗೆ ನಿವಾರಿಸ್ಬೇಕು ಒಂದು ಸ್ವಲ್ಪ ತಿಳಿಸಿ ಹೇಳ್ರಿ. ಅದು ದನಗಳಿಗೆ ಸಂಬಂಧಪಟ್ಟಂಗೆ. ಈ ರೀತಿ ಪ್ರಶ್ನೆ ಅವರು ಕೇಳಿದ್ರು. ಅದಕ್ಕೆ ಜವಾರಿ ಬಸವಣ್ಣ ಕೊಟ್ಟಂಥ ಉತ್ತರ ಹಿಂಗದ. ನೋಡ್ರಿ, ನಮ್ಮ ಜನರ ಸ್ವಭಾವ ಭಾಳ ವಿಚಿತ್ರ ಐತ್ರಿ. ವರ್ಷಕ್ಕೆ ಬರೋದು 3 ಕಾಲ. ಅಂದ್ರೆ ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲ. ಹೌದ್ರೆ? ಈ 3 ಕಾಲದ ಮಧ್ಯಂತರದೊಳಗೆ ಸಂಕ್ರಮಣ ಕಾಲ ಅಂತಂದ್ರೆ ನೋಡ್ರಿ, ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಪ್ರವೇಶ ಮಾಡುವ ಕೆಲವು ದಿವಸ ಮೊದಲ ಮತ್ತು ಕೆಲವು ದಿವಸ ನಂತರದ ಇದಕ್ಕೆ ಸಂಕ್ರಮಣ ಕಾಲ ಅಂತ ಕರಿತೀವಿ ನಾವು. ಈ ಸಂಕ್ರಮಣ ಕಾಲದಾಗ ಪಶುಗಳು ಅಥವಾ ಪಶುಪಾಲಕರ ಗುಣಗಾಟ ಹೆಚ್ಚಿರೋದಿಲ್ಲ. ಅವಾಗೇನು ಹೆಚ್ಚು ಇದು ಅನಿಸೋದಿಲ್ಲ. ಮಜಾ ಅಂದ್ರೆ ಪ್ರತಿ ಬೇಸಿಗೆ ದಿವಸದಾಗ ಈ ವರ್ಷದ ಬಿಸಿಲು ಜಾಸ್ತಿ ಐತ್ರಿ ಅಂತ ಸಾಮಾನ್ಯವಾಗಿ ಎಲ್ಲರೂ ಅಂತಾರೆ. ಪತ್ರಿಕಾ ವರದಿಗಳೊಳಗೂ ಹಂಗೆ ಬರ್ತಿರ್ತಾವೆ, ಅದನ್ನು ನೋಡಿ ಓದಿದವರು ಅದನ್ನು ಹೇಳ್ತಾರೆ. ಹೌದು, ಮನುಷ್ಯರಿಗೆ ಹಂಗೆ ಅನ್ಸುತ್ತೆ ಖರೆ. ಆದರೆ ಈ ಮೂಕ ಪ್ರಾಣಿಗಳ ಮೇಲೆ ಪರಿಣಾಮ ಏನಾಗಬೇಡ. ಹಾಂ, ಅಲ್ಲ, ಭಾಳ ತ್ರಾಸಾಗತ್ತೆ ರೀ. ಹೌದು, ಭಾಳ ತ್ರಾಸಾಗತ್ತೆ. ಅದಕ್ಕೆ ಮತ್ತೆ ಪ್ರಶ್ನೆ,
ಬ್ಯಾಸ್ಗೆ ಒಳಗೆ ತ್ರಾಸಾಗೋದು ಅಂದ್ರೆ ಬಿಸಿಲಿನ ಶಾಖದ ತಾಪಕ್ಕೆ ಆಗೋ ಪರಿಣಾಮ ಏನಂದ್ರಿ? ಹೌದ್ರಿ? ಅದಕ್ಕೆ ಉತ್ತರ ನೋಡ್ರಿ, ಸಾಮಾನ್ಯವಾಗಿ ಇರಬೇಕಾದಂಥ ವಾತಾವರಣದ ಉಷ್ಣಾಂಶದೊಳಗೆ ಹೆಚ್ಚಾದಾಗ ಅಂದ್ರೆ ಈ ಜಾನುವಾರುಗಳ ದೇಹದ ಉಷ್ಣಾಂಶಕ್ಕೆ ಸಮೀಪ ಅಥವಾ ಅದಕ್ಕೂ ಸ್ವಲ್ಪ ಹೆಚ್ಚು ಅಧಿಕವಾದಂಥ ಉಷ್ಣಾಂಶ ಇದ್ರೆ ಅವಕ್ಕೂ ಕೂಡ ಪಾಪ ಪಶುಗಳಿಗೂ ಕೂಡ ತ್ರಾಸಾಗ್ತೈತಿ, ತಾಪ ಪಡ್ತಾವೆ. ಹಿಂಗೆ ಪರಿಸರದೊಳಗೆ ವಾತಾವರಣದೊಳಗೆ ಅಧಿಕವಾಗುವಂಥ ಉಷ್ಣಾಂಶಕ್ಕೆ ಹೊಂದಿಕೊಳ್ಳೋಕೆ ಪಶುಗಳು ಖರೆ ಹೇಳ್ಬೇಕಂದ್ರೆ ಭಾಳ ಪ್ರಯತ್ನ ಪಡ್ಬೇಕಾಗ್ತಾವ್ರಿ, ತ್ರಾಸು ಮಾಡ್ಕೊತಾವೆ. ಏನು ತ್ರಾಸು ಅಂತೀರಿ? ನೋಡಿರಿ, ಪಶುಗಳ ದೇಹ ದೈಹಿಕ ಜೈವಿಕ ಚಟುವಟಿಕೆ, ಚಯಾಪಚಯ ಕ್ರಿಯೆ. ಈ ಚಯಾಪಚಯ ಕ್ರಿಯೆ ಅಂದ್ಕೊಳ್ಳಿ ಏನು ಅಂತ ಕೇಳ್ತಾರೆ. ಅದಕ್ಕೆ ಉದಾಹರಣೆ ಆಹಾರ ಸೇವನೆ ಮಾಡೋದಾಗಲಿ, ಅಂದರೆ ಮೇಸಾಟ, ಪಚನ ಆಗೋದಾಗಲಿ, ಕರಿನೊಳಗೆ ಹೀರ್ಕೊಳ್ಳೋದಾಗಲಿ, ಮತ್ತು ಉಸಿರಾಡಿಸೋದಾಗಲಿ, ಮತ್ತು ಇಲ್ಲಿ ಹೃದಯದ ಬಡಿತ, ಹೃದಯ ಬಡ್ಕೊಳ್ಳೋದಾಗಲಿ. ಅಷ್ಟೇ ಅಲ್ಲದೆ ಈ ಚರ್ಮದ ಮೇಲಿರುವಂಥ ಈ ಬೆವರು ಗ್ರಂಥಿಗಳು, ಇವುಗಳ ಕಾರ್ಯ ಅಂದರೆ ಬೆವರು ಬರೋದಾಗಲಿ ಇತ್ಯಾದಿ, ಇವುಗಳ ಮೇಲೆ ಸಂತಾನೋತ್ಪತ್ತಿ ಕ್ರಿಯೆ, ಹಾಲಿನ ಉತ್ಪಾದನೆ, ದೇಹದೊಳಗಿನ ವಿವಿಧ ರಾಸಾಯನಿಕ ವಸ್ತುಗಳೊಳಗೆ ಅವುಗಳ ಪ್ರಮಾಣ ಮತ್ತು ಜೀವ ರಸಾಯನಕ್ಕೆ ಸಂಬಂಧಿಸಿದಂಥ ಕೆಲವು ಬದಲಾವಣೆ, ಇಷ್ಟೆಲ್ಲ ಆಗೋದ್ರಾಗ ಏನಾಗುತ್ತೆ? ಪಶುಗಳ ಲವಲವಿಕೆ, ಮಾನಸಿಕ ಸಮತೋಲನ ಮುಂತಾದವುಗಳ ಮೇಲೆ ಪ್ರಭಾವ ಆಗ್ತಿದೆ ಖರೆ. ಇಷ್ಟೇ ಅಲ್ಲ, ಮತ್ತು ಹೊರಗೆ ಮೇಯಕ್ಕೆ ಹಸಿರು ಮೇವು ಇರೋದಿಲ್ಲ, ಈ ಬೇಸಿಗೆ ದಿನದಾಗ ಕೊರತೆ ಇದ್ದ ಇರ್ತೈತಿ. ಕುಡಿಯೋಕ್ಕೆ ಶುದ್ಧ ನೀರು ಸಹಿತ ಸಿಗೋದಿಲ್ಲ, ಹೌದಿಲ್ಲ ರೀ? ಹೀಗೆಲ್ಲ ವಿಚಿತ್ರ ಸನ್ನಿವೇಶ ಈ ಬೇಸಿಗೆ ಒಳಗೆ ಉಂಟಾಗಿರ್ತಾವ. ಹೀಗಾಗಿ ಬೇಸಿಗೆ ದಿನ ನಮ್ಮ ಹೈನದ ದನಗಳ ಪಾಲಿಗೆ ಕಷ್ಟಕರ ಸಮಯ ಅಂತ ಅನ್ನಿಸ್ಬೋದೇನು. ಅಂಥ ಹೊತ್ತಿನಾಗ ಎದ್ದು ಕಾಣೋದು ಅಂದ್ರೆ ನಮ್ಮ ಹೈನುಗಾರರಿಗೆ ಹಾಲಿನ ಇಳುವರಿ ಭಾಳಷ್ಟು ಕಡಿಮೆ ಆಗೋದು. ಮತ್ತು ಯಾವಾಗ ಹಾಲು ಕಮ್ಮಿ ಆಯ್ತು ಅವಾಗ ದನಗಳ ಬಗ್ಗೆ ನಮ್ಮ ಲಕ್ಷ್ಯ ಹೋಗುತ್ತೆ, ಹೌದಲ್ರಿ? ಯಾವಾಗ ಕಾಳಜಿ ಹೆಚ್ಚಾಗುತ್ತೆ ನೋಡ್ರಿ. ಮತ್ತು ಅನಿವಾರ್ಯ ಪಾಪ ಕಾಳಜಿನೂ ಮಾಡ್ತಾರೆ. ಮತ್ತು ಹಂಗೆ ಒಂದು ವೇಳೆ ಮಾಡದಿದ್ರೆ ಲುಕ್ಸಾನ್ ಅನುಭವಿಸ್ತಾರೆ, ಹೌದ್ರಿ? ಮತ್ತು ಈಗ ನಿಸರ್ಗದೊಳಗೆ ಇದಕ್ಕೆ ಏನಾರು ಒಂದು ವ್ಯವಸ್ಥೆ ಇರಬೇಕಲ್ಲ, ಈ ದನಗಳಿಗೆ ಬಿಸಿಲು ದಿನಕ್ಕೆ ಏನಾರು ಹೊಂದ್ಕೊಳಕ್ಕೆ. ಅದಕ್ಕೆ ಉತ್ತರ ಯಾಕಿಲ್ಲ? ಈಗ ಪಶುಗಳಿಗೆ ನಿಸರ್ಗದ ದೇಣಿಗೆ ಏನಪ್ಪ ಅಂತಂದ್ರೆ ದೇಹ ತಂಪು ಮಾಡ್ಕೊಳಕ್ಕೆ ಸೂಕ್ತ ವ್ಯವಸ್ಥೆ ಈ ದನದೊಳಗೆ ಜನ್ಮತಃ ಐತೆ ನೋಡ್ರಿ. ಈಗ ಬೆವರ್ತಾವ, ಬೇಕಾದ ಬಾಯಿಂದ ಉಸಿರು ಬಿಡೋದು, ಆಮೇಲೆ ಮೂತ್ರದ ಉತ್ಪತ್ತಿ ಮತ್ತು ವಿಸರ್ಜನಾ ಪ್ರಮಾಣ ಕಡಿಮೆ ಆಗೋದು ನೋಡ್ರಿ, ಉಚ್ಚಿ ಕಡಿಮೆ ಹೋಯ್ತಾವೆ ದನಗಳು ಅಂತ ಹೊತ್ತಿನಾಗ. ಆಮ್ಯಾಗ ಈ ಮೈಮ್ಯಾಗ ತುಪ್ಪಳ ಇರೋದು, ಇವೆಲ್ಲ ದನ ತಮ್ಮಷ್ಟಕ್ಕೆ ತಾವ ತಮ್ಮ ದೇಹದಿಂದ ಉಷ್ಣಾಂಶನ ಹೊರಗೆ ಹಾಕಿ ತಂಪಿಟ್ಕೊಳ್ಳೋಕೆ ಅನುಕೂಲ ಆಗುವಂಥ ಪ್ರಕೃತಿದತ್ತ ವ್ಯವಸ್ಥೆ ಮೊದಲಿನಿಂದನೂ ಐತಿ. ಮತ್ತು ಸ್ಥಳೀಯ ನಮ್ಮ ದೇಶಿ ತಳಿ ಪಶುಗಳು ಅಂತ ಏನು ಹೇಳ್ತೀವಲ್ಲ, ಇವು ಅಂದರೆ ಇಲ್ಲೇ ಲೋಕಲ್ ಅಂತ ಹೇಳ್ತೀವಲ್ಲ, ಇವು ಸಮರ್ಥ ರೀತಿಯೊಳಗೆ ದೇಹವನ್ನು ಸಾಕಷ್ಟು ತಂಪು ಇಟ್ಕೊಳ್ಬಲ್ವು. ಆದರೆ ಒಂದು ಮಾತು ನೆನಪಿಡಬೇಕು ಈ ವಿಷಯದಾಗ, ಅಂದರೆ ದೇಹ ತಂಪು ಇಟ್ಕೊಳ್ಳೋದ್ರಾಗ ಮಿಶ್ರ ತಳಿ ದನಗಳು ಅಂದರೆ HF ಅಥವಾ ಜರ್ಸಿ ಕ್ರಾಸ್ ಅಂತ ಏನು ಹೇಳ್ತೀವಲ್ಲ, ಕರೆಯೋದು ಬೆಳೆಯೋದು ಚೆಂದಂದು, ಇವುಗಳ ಸಾಮರ್ಥ್ಯ ಕಡಿಮೆ. ಅದಕ್ಕೆ ಅವ್ರ ಪ್ರಶ್ನೆ ಮತ್ತೆ ಬಂತು, ಅಂದ್ರೆ ಈ ಮಿಶ್ರ ತಳಿ ದನಗಳಿಗೆ ಹೆಚ್ಚು ತ್ರಾಸಾಗತ್ತಂತೀರಿ, ಯಾಕಾಗತ್ತೆ ಅನ್ಬೇಕಂತೀರಿ? ಅದಕ್ಕೆ ಜವಾರಿ ಬಸವಣ್ಣನ ಉತ್ತರ, ಮಿಶ್ರ ತಳಿ ಹಸುಗಳೊಳಗೆ ಉಷ್ಣತೆ ನಿರೋಧಕತೆ ಕಡಿಮೆ, ಉಷ್ಣತೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಕಡಿಮೆ. ಯಾಕಂದ್ರೆ ಹೆಚ್ಚು ಉಷ್ಣತೆಯನ್ನು ಸೂಕ್ತವಾಗಿ ಸಹಿಸಿಕೊಳ್ಳೋ ಗುಣಧರ್ಮ ಪ್ರಮುಖವಾಗಿ ಆನುವಂಶೀಯ ಗುಣ, ಅಂದರೆ ಇದು ತಳಿ ಗುಣ ಇರ್ತೈತಿ, ಇದು ರಕ್ತದೊಳಗೆ ಬಂದಿರುವಂಥ ಗುಣ ಇದು. ಈಗ ಶುದ್ಧ ಮಿಶ್ರ ತಳಿ ದನಗಳ ಇಲ್ಲಿ ಹವಾಮಾನಕ್ಕೆ ಹೊಂದಿಕೊಳ್ಳೋದು ಕಷ್ಟ. ನಾವು ಅಗದಿ ಶುದ್ಧದ ತಳಿ ದನ ಈ ಜರ್ಸಿ ಅಡಿ HF ತಂದೀವಿ ಅಂತಂದ್ರೆ ಅವು ಇಲ್ಲಿ ಹವಾಮಾನಕ್ಕೆ ಹೊಂದಿಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕೆ ಏನು ಹೇಳ್ತಾರೆ ತಳಿಶಾಸ್ತ್ರಜ್ಞರು ಸಂಶೋಧನೆ ಮಾಡಿದ ಪ್ರಕಾರ, ನಾವು ಸಾಕಬೇಕಂದಿರುವಂಥ ಮಿಶ್ರ ತಳಿಗಳೊಳಗೆ ದೇಶಿ ರಕ್ತದ ಪ್ರಮಾಣ ಸುಮಾರು 1/3 ಇರಬೇಕು. ಅಂದರೆ 1/3 ನಮ್ಮ ದೇಶಿ ತಳಿಯ ರಕ್ತನೂ ಅದರಗಿದ್ದರೆ ತಡ್ಕೊಳ್ಳೋ ಶಕ್ತಿ ಹೆಚ್ಚಿಗೆ ಇರ್ತೈತಿ. ಅದಕ್ಕೆ ಪಶುಪಾಲಕರು ಕೇವಲ ಇಳುವರಿಯೊಂದನೇ, ಹಾಲಿನ ಇಳುವರಿಯೊಂದನ್ನು ಲಕ್ಷ್ಯಕ್ಕೆ ಇಟ್ಕೊಂಡು ಪರಿಗಣಿಸಿ
ಅವುಗಳ ಆರೋಗ್ಯದ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ಹೆಂಗೆ? ಉತ್ತಮ ಆರೋಗ್ಯದ ಕಡೆನೂ ನಾವು ಲಕ್ಷ್ಯ ಕೊಡಬೇಕು. ಆವಾಗ ಪ್ರಶ್ನೆ ಮತ್ತೆ ಬಂತು, ಹಂಗೆ ಈ ಎಮ್ಮೆ ಒಳಗೆ ಏನು ಪರಿಣಾಮ ತಿಳಿಸ್ತೀರೇನು? ಹೌದ್ರಿ, ಇನ್ನು ಎಮ್ಮೆ ಖರೆ ಬಂದರೂ ಭಾಳ ಕಷ್ಟಪಡ್ತಾವೆ. ಅದಕ್ಕೆ ಕಾರಣ ಭಾಳ ಅದಾವ. ಅದನ್ನು ಒಂದೊಂದು ಹೇಳ್ತೀನಿ ನೋಡ್ರಿ. ಈಗ ದಪ್ಪ ಚರ್ಮ ದಪ್ಪ ಇರ್ತೈತಿ. ಕಪ್ಪು ಬಣ್ಣ, ಹೆಚ್ಚು ಕಮ್ಮಿ ಎಲ್ಲ ಎಮ್ಮೆಗಳು ಕಪ್ಪು ಬಣ್ಣದ್ದು ಇರ್ತಾವೆ. ಮತ್ತು ಕಡಿಮೆ ಇರೋ ಮೈಮ್ಯಾಲಿನ ಬೆವರು ಗ್ರಂಥಿ. ವಿಚಿತ್ರ ಏನಂದ್ರೆ ಇದ್ರ ಮೈಮ್ಯಾಗ ಬೆವರಿನ ಗ್ರಂಥಿ ಭಾಳ ಕಡಿಮೆ ಇರ್ತಾವೆ. ಹೀಗಾಗಿ ಬೆವರು ಬಿಡೋದು ಕಡಿಮೆ. ಹೀಗಾಗಿ ಅವಕ್ಕೆ ಏನಾಗುತ್ತೆ, ಬಿಸಿಲಿನ ತಾಪಕ್ಕೆ ಎಮ್ಮೆ ಒದ್ದಾಡ್ತಾ ಒಂದಾಡ್ತಿ. ನಿಜ ಅಂದ್ರೆ ಒಂದು ಮಾತನ್ನ ಇಲ್ಲಿ ಹೇಳಬೇಕೇನ್ರಿ. ಎಮ್ಮೆ ವಿಷಯ ಬಂದಾಗ ಹಿಮಾಲಯ ಪರ್ವತದ ತಪ್ಪಲಿನ ಪ್ರದೇಶದೊಳಗೆ ಚಳಿಗಾಲಕ್ಕೆ -2 ಮತ್ತು ಬಿಸಿಲದಿಂದಾಗ 48 ಡಿಗ್ರಿ ಸೆಲ್ಸಿಯಸ್ ತನಕ ಉಷ್ಣಾಂಶ ವ್ಯತ್ಯಾಸ ಆಗ್ತಿರ್ತೈತೇನ್ರಿ. ಮಜಾ ಅಂದ್ರೆ ಅಲ್ಲೇ ಎಮ್ಮೆಗಳ ಸಂಖ್ಯೆ ಸಾಕಷ್ಟು ಐತ್ರಿ. ಇದನ್ನು ನಾನು ಸುಮ್ಮನೆ ಹೇಳಕತ್ತಿಲ್ಲ. ಸ್ವತಃ ನಾನು ಒಂದು ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡಬೇಕಾದಾಗ ಪಂತನಗರದಿಂದ ಈ ಹಿಮಾಲಯದ ತಪ್ಪಲಿನ ಪ್ರದೇಶಗಳಿಗೆ ಅಡ್ಡಾಡಿ ತರಾಯಿ ಬಫಲೋಸ್ ಬಗ್ಗೆ ನಾನು ಅಭ್ಯಾಸ ಮಾಡೋ ಹೊತ್ತಿನಾಗ ಇದನ್ನು ಕಂಡುಕೊಂಡಿದ್ದೆ. ಅಂದ್ರೆ ನಾ ಹೇಳೋ ತಾತ್ಪರ್ಯ ಇಷ್ಟ, ಎಮ್ಮೆಗಳು ಎಂತಹ ವಾತಾವರಣದೊಳಗೂ ಬದುಕ್ತಾವ ಅಂತ ಅನ್ನೋದು ಖರೆ. ಹೆಚ್ಚು ಉಷ್ಣತೆಯನ್ನು ಸೂಕ್ತವಾಗಿ ಸಹಿಸಿಕೊಳ್ಳುವ ಗುಣಧರ್ಮ ಅವುಗಳಿಗೆ ಆನುವಂಶಿಕವಾಗಿ ಬಂದಿರ್ತೈತಿ. ನೋಡ್ಕೊಂತಾವ ಪಾಪ. ಕಪ್ಪು ಬಣ್ಣ ಏನು ಮಾಡ್ತೈತಿ? ಚರ್ಮ ಸೂರ್ಯನ ವಿಕಿರಣಗಳನ್ನು ಉಷ್ಣತೆಯನ್ನು ಹೆಚ್ಚು ಹೀರ್ಕೊಂತೈತಿ. ಎಮ್ಮೆ ಗುಣಧರ್ಮದ ಬಗ್ಗೆ ಇನ್ನೊಂದು ಮಾತು ನಾನು ಇಲ್ಲಿ ಹೇಳಲೇಬೇಕು. ಒಂದು ಗಾದಿ ಮಾತು ನೆನಪಿ ಬರ್ತೈತಿ. ಎತ್ತು ಏರಿಗೆ, ಇದನ್ನು ಕೆಲವರು ಏರಿಗೆ ಅಂತಲೂ ಕರೀತಾರೆ. ಎತ್ತು ಏರಿಗೆ, ಎಮ್ಮೆ ನೀರಿಗೆ. ಇಲ್ಲಿ ಎಮ್ಮೆಯನ್ನು ಕೆರಿಗೆ ಅಂತಲೂ ಕರೀತಾರೆ. ಹೀಗಾಗಿ ಗಾದಿ ಮಾತು ಇನ್ನೊಮ್ಮೆ ಹೇಳಬೇಕಾಗತ್ತೆ. ಎತ್ತು ಕೇರಿಗೆ, ಎಮ್ಮೆ ಕೆರಿಗೆ ಅನ್ನೋ ಗಾದಿ ಮಾತು ಇಲ್ಲಿ ನಾವು ನೆನಪು ಮಾಡಿಕೊಂಡ್ರೆ ಎಮ್ಮೆ ಸ್ವಭಾವ ಅರ್ಥ ಆಗುತ್ತೆ. ನೀರು ಕಂಡುಕೊಳ್ಳಿ ಅದಕ್ಕೆ ಹೊಂಡಕ್ಕೋ ಅಥವಾ ಗುಂಡಿಗೋ ಅಥವಾ ಕೊಳಚಿ ನೀರು ಎಲ್ಲಿ ಇಳಿದು ಬಿಡ್ತಾವೆ ಎಮ್ಮೆ. ಅಂತ ಎಮ್ಮೆ ಮೇಸಕ್ಕೆ ಹೋದವ್ರಿಗೆ ಆ ಎಮ್ಮಿನ ರಾಡ್ಯಾಗಿಂದ ಮ್ಯಾಲೆ ಹೊಡ್ಕೊಂಡು ಬರಬೇಕಾದ್ರೆ ಹರಸಾಹಸ ಆಗುತ್ತೆ ನೋಡ್ರಿ. ಎಮ್ಮೆ ಸಾಕೋರಿಗೆ ಈ ಬ್ಯಾಸಗಿ ಪ್ರಭಾವ ನಿರ್ವಹಿಸೋದು ಶ್ರಮದಾಯಕ, ಆದರೂ ಅಸಾಧ್ಯ ಏನಲ್ರಿ. ಇದು ಒಂದು ನೆನಪಿಡ್ಬೇಕು, ಅಸಾಧ್ಯ ಅನ್ನೋದು ಮನುಷ್ಯಗೆ ಏನೂ ಇಲ್ಲ ಮನಸ್ಸು ಮಾಡಿದರೆ. ಮತ್ತು ಇದನ್ನು ಹೆಂಗೆ ಸಾಧ್ಯ ಮಾಡ್ಬೇಕ್ರಿ ಅಂತ ಒಂದು ಪ್ರಶ್ನೆ ನೋಡ್ರಿ. ಈ ವಿಷಯದಾಗ ಈಗಾಗಲೇ ಬೇಕಾದ ಸಂಶೋಧನೆ ಪ್ರಯತ್ನ ಆಗ್ಯಾವ, ಉತ್ತಮ ಫಲಿತಾಂಶವೂ ಸಿಕ್ಕ. ಸಾಧ್ಯ ಇರೋ ಕಡೆ ಸಾಧ್ಯ ಇದ್ದಷ್ಟು ಆಧುನಿಕ ಒಂದು ಕ್ರಮನ ಅಳವಡಿಸ್ಕೊಂಡ್ರೆ, ಆಧುನಿಕ ಕ್ರಮಗಳು ಸುಧಾರಿಸಿದ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಕರೆ ಒಂದರೂ ಬ್ಯಾಸಿಗೆ ತ್ರಾಸು ಅನಿಸೋದಿಲ್ರಿ. ಏನಿಲ್ಲ, ಅವ್ಕೆ ಬೇಕಾಗಿರೋದು ಪ್ರಮುಖವಾಗಿ ಒಂದು ಸೂಕ್ತ ನೆರಳು, ತಕ್ಕಷ್ಟು ನೀರು, ಉತ್ತಮ ಗಾಳಿ ಮತ್ತು ಉತ್ತಮ ಆಹಾರ. ಇವಿಷ್ಟಿದ್ರೆ ಸಾಕು. ಹೌದ್ರಿ, ಈ ಬ್ಯಾಸಿಗೆ ದಿವಸ ನಾವು ಗಿಡದ ನೆರಳು ಸಿಕ್ಕರೆ ಸಾಕು ಅಂತಿರ್ತೀವಿ. ಪಶುಪಾಲನೆ ಒಳಗೆ ಮತ್ತು ಹಂಗಾರೆ ನೀವು ಹೇಳಿದಂಗೆ ಮೊದಲೇದ್ದು ಈ ನೆರಳೆ ಮಹತ್ವ ಒಂದಿಷ್ಟು ಬಿಡಿಸಿ ಹೇಳ್ರಿ. ನೋಡ್ರಿ ಸ್ನೇಹ ಅವರ ನಿಮ್ಮ ಪ್ರಶ್ನೆ ಭಾಳ ಉತ್ತಮ. ಕೊಟ್ಟಿಗೆ ಅಥವಾ ದಂದಕ್ಕಿ ಬಿಸಿಲಿಗೆ ಒಡ್ಡಿಕೊಳ್ಳೋದಂಗೆ ನೆರಳಿನೊಳಗೆ ಇರೋ ಹಂಗೆ ನೋಡ್ಕೋಬೇಕು. ಅಂದ್ರೆ ದಂದಕ್ಕಿ ನೆರಳಾಗನೇ ಇರಬೇಕು. ಹೆಂಗೆ? ಈಗ ಈ ಕೊಟ್ಟಿಗೆ ಅಥವಾ ದಂದಕ್ಕಿ ಮೇಲ್ಛಾವಣಿ ಅಂತ ಏನು ಹೇಳ್ತೀವಲ್ಲ, ತಗಡಿಂದ ಇರ್ಬೋದು, ಸಿಮೆಂಟಿಂದ ಇರ್ಬೋದು ಮತ್ತು ಇತ್ಯಾದಿ ಅಂಥ ಛತ್ತನ್ನು ಈ ಜೋಳದ ದಂಟು, ಭತ್ತದ ಹುಲ್ಲು, ತೆಂಗಿನ ಗರಿ ಇಂಥವನ್ನು ಬಳಸಿ ಬಿಸಿಲಿನ ತಾಪ ನಾವು ಕಡಿಮೆ ಮಾಡ್ಕೋಬಹುದು, ಮಾಡಬಹುದು. ಇದನ್ನು ನಮ್ಮ ಬಿಸಿಲು ಹೆಚ್ಚೋಕ್ಕಿಂತ ಮೊದಲು ನಾವು ಹಾಕಿಟ್ರೆ ಇನ್ನೂ ಚಲೋ. ಇನ್ನು ಈ ಕೊಟ್ಟಿಗೆ ಒಳಗಡೆ ಏನು ಮಾಡಬೇಕು? ದಂದಕ್ಕೆ ಎಲ್ಲೆಲ್ಲಿ ಬಣ್ಣ ಹಚ್ಚಕ್ಕೆ ಸಾಧ್ಯತೆ ಅಲ್ಲಿ ಬಿಳಿ ಬಣ್ಣದ ಲೇಪ ಇರಬೇಕು. ಆಮೇಲೆ ಫಾಲ್ಸ್ ಸೀಲಿಂಗ್ ಹಾಕ್ಕೊತಾರೆ. ಈಗ ನೀವು ದೊಡ್ಡ ದೊಡ್ಡ ಆಫೀಸ್ನಾಗ ಹೋಗಿ ನೋಡಿದ್ರಪ್ಪ ಅಂದ್ರೆ ಸೆಕೆ ಹತ್ತಬಾರ್ದು, ಮ್ಯಾಲಿಂದ ಬಿಸಿಲು ಕಾದದ್ದು ಚಟ್ನಿಗಿಂದ ಕೆಳಗೆ ಬರಬಾರ್ದು ಅನ್ನೋದಕ್ಕೆ ಒಂದು ಫಾಲ್ಸ್ ಅಂದ್ರೆ ಸುಳ್ಳು ರೂಫ್ನಿಂದ ಹಾಕ್ಕೊಂಡಿರ್ತಾರೆ. ಬಿಳಿದು ಇದು ಸಣ್ಣ ಇದರ ಟೈಪ್ ಇರ್ತೈತಲ್ಲ ಅಂಥವು. ದಂದಕ್ಕಿ ಛತ್ತಿನ ಒಳಮೈ ಮತ್ತು ಸೈಡ್ಸ್ಗೆ ಗೋಣಿ ಚೀಲ ಅಥವಾ ಚಾದರನ್ನು ಕಟ್ಟಿ ತಟ್ಟಿನಂಥದ್ದು ಕಟ್ಟಿ ನೀರು ಹೊಡಿತಿರ್ಬೇಕು. ಅಂದರೆ ಏನಪ್ಪ, ತಂಪು ಇರೋಕ್ಕೆ ಅನುಕೂಲ ಆಕೈತಿ ವಾತಾವರಣ. ಒಂದು ದಂದಕ್ಕಿ ತಂಪಿರೋದನ್ನು ನೋಡ್ಕೊಳ್ಳೋದು ಒಂದು. ಹಂಗೆ ಇವನ್ನ ದನಗಳ ಮತ್ತು ಎತ್ತರದಾಗೂ ಕಟ್ಬೋದು. ಈ ದನ ಈಗ ಆ ಕಡೆ ಈ ಕಡೆ ಕಟ್ಟಿರ್ತಾರೆ, ನಡುವೆ ಜಾಗ ಇರ್ತೈತೆ, ಅಲ್ಲಿ ಮೇಲೇನೂ ತಟ್ಟು ಕಟ್ಟಿ ಅದಕ್ಕೆ ನೀರು ಹೊಡ್ಕೊತ ಇರಬಹುದು. ಅಂದ್ರೆ ಬ್ಯಾಸ್ಗಿಗೆ ಅನುಕೂಲ ಆಗುವಂಥ ಕೊಟ್ಟಿಗೆ ವಿನ್ಯಾಸನ ಮಾರ್ಪಡಿಸ್ಬೇಕು. ಅಂದ್ರೆ ಬ್ಯಾಸ್ಗೆಗೆ ಅನುಕೂಲ ಆಗಿರ್ಬೇಕು. ಹಂಗೆ ದಂದಕ್ಕಿನ ನಾವು ಸ್ವಲ್ಪ ಮಾರ್ಪಾಡು ಮಾಡಬೇಕಾಗತ್ತೆ ಈ ಬ್ಯಾಸ್ಗೆ ದಿವಸ ಬಂದಾಗ.
ನೋಡಪ್ಪ, ದಂಧಕ್ಕೆ ಯಾವಾಗಲೂ ಹೆಂಗೆ ಈ ತುಂತುರು ಹನಿಗಳನ್ನು ಹವೆಯೊಳಗೆ ಆಗಿಂದಾಗ ಸಿಂಪಡಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಹೌದಾ? ಹೌದು. ಹಾಗಾದ್ರೆ ಇನ್ನು ನೀರು ತಂಪಾಗ ಈ ಸ್ಪ್ರಿಂಕ್ಲರ್ ತೊಗೊಂಡು ಹೊಡೆದಂಗೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊತ ಇದ್ದಂಗೆ ಅದು. ಅಥವಾ ದನಗಳ ಮೈ ಮೇಲೆ ಸ್ಪ್ರೇ ಮಾಡೋದು ಇನ್ನೂ ಚಲೋ. ನೀವು ಯಾವುದಾದ್ರು ದೊಡ್ಡ ಡೈರಿ ಅಥವಾ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡೈರಿಗೆ ಹೋಗಿ ನೋಡಿದ್ರೆ ಇಂಥ ಬೇಸಿಗೆ ದಿವಸ 2 ಸರಿ ಬಿಟ್ಟು ಒಮ್ಮೊಮ್ಮೆ, ಕೆಲವು ಕಡೆ ಅಂತೂ 3 ಸರಿ ದನದ ಮೈ ತೊಳಿತಾರೆ. ಆಕಳ ಮೊದಲು ಮಾಡಿ ಎಲ್ಲ ಮೈನೂ ತೊಳಿತಾರೆ. ಇದನ್ನು ಬಿಸಿಲಿನ ಶಕಕ್ಕೆ ಹೊಲಸಾಗ್ಯಾವಂತ ಅನ್ನೋದಕ್ಕಂತ ಅಲ್ಲ, ಇದು ಬಿಸಿಲಿನ ಒಂದು ತಾಪ ತಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ ಒದ್ದಿ ಬಟ್ಟೆ ಹೊಚ್ಬೋದು ರೀ, ಇಲ್ಲ ಸ್ಪಂಜ್ ಬಾತ್ ಕೊಡ್ಬೋದು. ಈಗ ಮೈಯಾಗ ಜ್ವರ ಬಂದಾಗ ನರ್ಸ್ ಬೈಯರು ಹಾಸ್ಪಿಟಲ್ದಾಗ ಮಾಡ್ತಾರಲ್ಲ ಸ್ಪಂಜ್ ಬಾತ್ ಕೊಟ್ಟಂಗೆ, ಹಂಗೆ. ಇನ್ನು ಮೈಮ್ಯಾಗಿನ ತೇವಾಂಶ ಹೋಗಲಾಡ್ಸೋಕೆ ಫ್ಯಾನ್ ಬಳಸ್ಬೋದು. ನೆಗಿ ಬರ್ಬೋದು ನಿಮ್ಗೆ. ಆದರೆ ಫ್ಯಾನು, ಕೂಲರ್ ಇಂಥವನ್ನೆಲ್ಲ ಈಗಾಗಲೇ ಉಪಯೋಗ ಮಾಡಕ್ತಾರೆ. ಪ್ರಗತಿಪರ ರೈತರು ಇವನ್ನ ಬಳಸ್ಯಾರ. ಇವೆಲ್ಲ ದನದ ದೇಹನ, ವಿಶೇಷವಾಗಿ ಅಧಿಕ ಹಾಲು ಉತ್ಪಾದಿಸುವ ಮಿಶ್ರ ತಳಿ ಹಸುಗಳ ದೇಹವನ್ನು, ನಮ್ಮ ದನದ ಬಿಡ್ರಿ, ಅಂದರೆ ನಮ್ಮಲ್ಲಿ ದನದ ದೇಶಿ ತಳಿ ದನದ ಬಿಡ್ರಿ, ಆದರೆ ಈ ಮಿಶ್ರ ತಳಿ ದನದ ದೇಹನ ತಂಪಿಡಕ್ಕೆ ಇವು ಸಹಾಯ ಮಾಡ್ತವೆ. ಹಂಗೆ ಈ ಕೊಟ್ಟಿಗೆ ಸುತ್ತಮುತ್ತ ಪ್ರದೇಶ ಹಸಿರಿನಿಂದ ಕೂಡಿದ್ರೆ, ಅತ್ತಾಗಿತ್ತ ಗಿಡಗಂಟಿದ್ದು ದಂಧಕ್ಕಿ ಮಗಲ ಕೊಟ್ಟಿಗೆಯೊಳಗೆ ಬಿಸಿಲಿನ ತಾಪನ ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು. ಅದಕ್ಕೆ ದಂಧಕ್ಕಿ ಸುತ್ತಮುತ್ತ ಮರಗಿಡ ಬೆಳೆಸೋದು ತುಂಬ ಸೂಕ್ತ, ಭಾಳ ಚಲೋ ಅಂತ ಒಂದು ಶಿಫಾರಸು ಮಾಡಲಾಯ್ತು. ಮತ್ತು ಅವ್ರ ಪ್ರಶ್ನೆ ಕೇಳ್ತಾರೆ, ಇನ್ನು ನೀರು ಎಲ್ಲ ಪ್ರಾಣಿಗಳಿಗೆ ಅತ್ಯವಶ್ಯ. ವಿಶೇಷವಾಗಿ ಈ ಬ್ಯಾಸಗಿ ಒಳಗೆ ದನಗಳ ನೀರಿನ ಬೇಡಿಕೆ ಒಳಗೆ ಏನು ನೆನಪಿಟ್ಕೋಬೇಕು ರೀ? ಸ್ವಾಭಾವಿಕವಾದ ಪ್ರಶ್ನೆ ಇದು. ನೋಡ್ರಿ, ಈಗ ದೇಹದ ಸರಿಸುಮಾರು 75% ನೀರಿನ ಅಂಶ ಇರ್ತೈತಿ ಮತ್ತು ಇರಬೇಕ್ರಿ ಅದು. ಹೌದಾ? ಈಗ ದನಗಳಿಗೆ ದಿನದ 24 ಗಂಟೆನೂ ಕುಡಿಯೋಕ್ಕೆ ಶುದ್ಧ ಸ್ವಚ್ಛ ನೀರು ಸಿಗುವಂತಿರಬೇಕು ಮತ್ತು ಆ ನೀರು ತಂಪಾಗಿರಬೇಕು. ಈಗಾಗಲೇ ಮುಂದುವರೆದಂಥ ರೈತರು, ಆಧುನಿಕ ಪ್ರಗತಿಪರ ರೈತರು ದಿನಪೂರ್ತಿ ಅಂದರೆ 24/7 ಅಂತೀವಲ್ಲ, ನೀರು ಸಿಗೋ ಹಂಗೆ ಸ್ವಯಂ ಚಾಲಿತ ನೀರಿನ ವ್ಯವಸ್ಥೆ ಅಳವಡಿಸ್ಯಾರ. ಇದು ತಾವಾಗಲೇ ಒಂದು ಒಳ್ಳೆಯ ಪ್ರಗತಿಪರ ಹೈನುಗಾರರ ಡೈರಿಗೆ ಹೋಗಿ ನೋಡಿದ್ರೆ ಇದು ನಿಮ್ಗೆ ಸಿಗ್ತೈತಿ. ತನ್ನಿಂತಾನ ಅಲ್ಲೇ ಆಟೋಮೆಟಿಕ್ಕಾಗಿ ನೀರು ಕುಡಿದುಕೊಳ್ಳೇನೆ ಮತ್ತು ಬಂದು ಸಂಗ್ರಹ ಆಗೋ ಹಂಗೆ ವ್ಯವಸ್ಥೆ ಮಾಡಿರ್ತಾರೆ. ಒಂದು ವೇಳೆ ಬಿಸಿಲೊಳಗೆ ಈ ದೋಣಿಯಾಗಿ ನೀರು ಕಾಯ್ದಿದ್ರೆ ದನ ಕುಡಿಯೋಕ್ಕೆ ಮನಸ್ಸು ಮಾಡೋದಿಲ್ಲ. ಇನ್ನೊಂದು ನೆನಪಿಡ್ಬೇಕು, ಇಲ್ಲಿ ಯಾಕೆ ತಂಪಿರ್ಬೇಕು ನೀರು ಅಂತಂದ್ರೆ, ಒಂದು ವೇಳೆ ಆ ನೀರು ಕಾದು ಬಿಸಿಯಾಗಿದ್ದರೆ ಬಿಸಿಲಿಗೆ ಅಂಥ ನೀರು ಕುಡಿಯೋಕ್ಕೆ ಈ ದನ ಇಷ್ಟಪಡೋದಿಲ್ಲ. ತಂಪ ನೀರು ಕುಡಿಸೋದರಿಂದ ಅವು ಹೆಚ್ಚು ನೀರು ಕುಡಿತವೆ. ಇದನ್ನು ನೋಡಿರ್ಬೇಕಾರೆ ಇದು ಮನುಷ್ಯನು ಹಂಗೆ ನೀರು ಒಂದು ಸ್ವಲ್ಪ ತಂಪಿತ್ತು ಅಂದರೆ ಬ್ಯಾಸಿಗೆ ದಿವಸ ಬಾಯಾರಿಕೆ ಆಗಿದ್ದು ದನ್ ಕುಡಿತಾನೆ. ಹೌದು, ಆದರೆ ಈ ದಂದಾಗಂತೂ ಹಿಂಗೆ ತನ್ನಷ್ಟಕ್ಕೆ ತಾನು ಅದು ಭಾಳಷ್ಟು ನೀರು ಕುಡಿಯೋದ್ರಿಂದ ಈ ನಿರ್ಜಲೀಕರಣದ ಭಯ ಇರೋದಿಲ್ಲ. ಅಂದ್ರೆ ದೇಹದೊಳಗೆ ನೀರಿನ ಅಂಶ ಕಡಿಮೆ ಆಗೋದಿಲ್ಲ. ಒಂದು ವೇಳೆ ದೇಹದೊಳಗೆ ನೀರಿನ ಅಂಶ ಕಡಿಮೆ ಆದರೆ ಆರೋಗ್ಯ ಸರಿ ಉಳಿಯೋದಿಲ್ಲ. ಮತ್ತು ನೋಡಿರಿ, ಯಾವಾಗ ನೀರು ಕುಡಿಲಿಲ್ಲ ಅಂದಾಗ ಹಾಲಿನ ಉತ್ಪಾದನೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಹಾಲು ಯಾಕೆ ಕಡಿಮೆ ಆಗುತ್ತೆ ಬ್ಯಾಸಿಗೆ ದಿವಸ ಅಂತ ಇದು ಒಂದು ಕಾರಣ. ಸರಿ, ಈಗ ನೀರು ಆಯ್ತು. ಇನ್ನು ಆಹಾರದ ಬಗ್ಗೆನೂ ನಿಮ್ಮ ಪ್ರಶ್ನೆ ಐತಿ. ಏನು ಬ್ಯಾಸಿಗೆ ಒಳಗೆ ದನಗಳಿಗೆ ಕೊಡೋ ಮೇವು ಆಹಾರದಾಗ ಏನು ಗಮನಿಸ್ಬೇಕ್ರಿ? ಈಗ ಮನುಷ್ಯರನ್ನ ಹೋಲಿಸ್ಕೊಂಡು ನಾವು ನೋಡೋಣ. ಬ್ಯಾಸಿಗೆ ದಿವಸ ನಮ್ಮದು ಊಟ ಹೆಂಗಿರ್ತೈತಿ? ಒಂದು ಸ್ವಲ್ಪ ನಿಪ್ಪಾಶಾದಂಗೆ ಆಗಿರ್ತೈತಿ, ಹೌದಲ್ಲ? ಅದಕ್ಕೆ ತಂಪಾದ ಹೊತ್ತಿನಾಗ, ಅಂದರೆ ತಂಪಾದ ಹೊತ್ತಂದ್ರೆ ಏನು, ಬೆಳಗಿನ ಜಾವ ಅಥವಾ ಸಂಜೆ ಮುಂದೆ ಅಥವಾ ರಾತ್ರಿ ಆಹಾರ ನೀಡುವುದನ್ನು ಅಳವಡಿಸ್ಕೋಬೇಕು. ಇದನ್ನು ಒಮ್ಮೆಗೆ ಬದಲಿ ಮಾಡಬಾರ್ದು. ಕ್ರಮೇಣ ಬ್ಯಾಸಿಗೆ ಬರ್ತೈತಪ್ಪ ಅಂದಾಗ ಇದನ್ನು ರೂಢಿ ಮಾಡ್ಕೊತ ಹೋಗ್ಬೇಕು ದನಕ್ಕೆ. ಯಾಕಂದ್ರೆ ಅದರ ಪಚನಕ್ರಿಯೆ ಅದಕ್ಕೆ ಹೊಂದ್ಕೋಬೇಕಲ್ಲ. ಈಗ ಮುಂಜಾನೆ ಬೇಗನೆ ಅಥವಾ ಸಾಯಂಕಾಲ ತಗ್ಗಿದ ಮೇಲೆ ಮೇಯಕ್ಕೆ ಬಿಡ್ಬೋದು. ಮುಂಜಾನೆ ನಗರ ಮೇಯಕ್ಕೆ ಬಿಡ್ರಿ, ಇಲ್ಲ ಸಂಜೆ ಮುಂದೆ 7 ಮೇಯಕ್ಕೆ ಬಿಡ್ಬೋದು. ಆವಾಗ ಒಣ ಮೇವು ತಿನ್ನೋಕೆ ದನ ಸಾಮಾನ್ಯವಾಗಿ ಇಷ್ಟಪಡೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿದ್ದದ. ಅದಕ್ಕೆ ಏನು ಮಾಡಬೇಕು? ಆಹಾರದೊಳಗೆ ಗಟ್ಟಿ ಆಹಾರದ ಅಂದರೆ ದಾಣಿ ಮಿಶ್ರಣದ ಪ್ರಮಾಣ ಹೆಚ್ಚಿಗೆ ಮಾಡಬೇಕಾಗತ್ತೆ ಮತ್ತು ಒಣ ಮೇವನ್ನ ಅವಾಗ ಕಡಿಮೆ ಮಾಡಬೇಕು. ಅದು ಮತ್ತು ಅಪೂಟ ಒಣ ಮೇವು ಬಂದ್ ಮಾಡ್ಬೇಕಂತ ಹೇಳೋದಲ್ಲ. ಅಂಥ ಒಣ ಮೇವಿಗೆ ಬೆಲ್ಲದ ನೀರು ಅಥವಾ ಉಪ್ಪಿನ ನೀರು ಚಿಮ್ ಕೊಡದಿರ್ಬೇಕು. ಇದಕ್ಕೆ ರುಚಿ ಮಾಡೋದು ಅಂತ ಹೇಳ್ತಾರೆ. ಬೆಲ್ಲದ ನೀರು ಅಥವಾ ಉಪ್ಪಿನ ನೀರು ಹೊಡೆದಾಗ ಅದು ಎಂಥ ಒಣ ಕಡ್ಡಿದ್ರೂ ಕೂಡ ರುಚಿ ಆಗ್ತಿರುತ್ತೆ. ಹಿಂಗೆ ಬ್ಯಾಸಿಗೆ ಒಳಗೆ ಮತ್ತು ಹಸಿರು ಮೇವು ಇಲ್ಲ ಅಂದಾಗ
ಹಸಿರು ಮೇವಿನಿಂದ ಈ ಸಿಗಬೇಕಾದಂಥ ಖನಿಜ ಮಿಶ್ರಣ ಸಿಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು, ಖನಿಜ ಮಿಶ್ರಣ ಪೂರೈಸುವುದನ್ನು ಮರಿಬಾರ್ದು. ಈಗ ಹಾಲಿನ ಡೈರಿ ಒಳಗೆ ಇಂಥ ವಿಶಿಷ್ಟವಾದಂಥ ಖನಿಜ ಮಿಶ್ರಣ ಎಲ್ಲ ಇದರಲ್ಲೂ ಇಡೀ ಕರ್ನಾಟಕ ತುಂಬ ಸಿಗ್ತದೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಖನಿಜ ಮಿಶ್ರಣ ತಯಾರು ಮಾಡಿರ್ತಾರೆ, ಅದನ್ನು ಕೇಳಿ ಪಡಿಬೇಕು. ಮತ್ತು ಆಹಾರದೊಳಗೆ ಒಟ್ಟಾರೆ ಏನು ಮಾಡ್ಬೇಕು ರೀ, ನಾರಿನಾಂಶ ಕಡಿಮೆ ಇರಬೇಕು. ಮತ್ತು ಇದು ಶಕ್ತಿದಾಯಕ ಪೌಷ್ಟಿಕಾಂಶ ಜಾಸ್ತಿ ಇರಬೇಕು ಇಂಥ ಹೊತ್ತಿನಾಗ. ಯಾಕಂದ್ರೆ ಇದು ಹೆಂಗೈತಪ್ಪ ಅಂತಂದ್ರೆ ಹಸಿರಿದ್ರೆ ಅವು ಮೇಯ್ತವ್ರಿ ಹೆಚ್ಚಿಗೆ ತಿಂತಾವಂತೀವಿ ಖರೆ. ಹಂಗೆ ಹಸಿರು ಮೇವು ಎಲ್ಲಿಂದ ತರಬೇಕು, ಇದೊಂದು ಪ್ರಶ್ನೆ ನಿಂದು. ಅದಕ್ಕೆ ಏನಿತ್ತು ಒಂದು ಸೂತ್ರ, ಈ ಹಿಂದೆ ಮಳೆಗಾಲ ಆಗಿರ್ತೈತೆ ಅಕ್ಟೋಬರ್ ನವಂಬರ್ ಈ ಸುಮಾರಿಗೆ. ಮಳೆಗಾಲ ಆದಮೇಲೆ ಹಸಿರು ಮೇವೇನು ಬಂದಿರುತ್ತಲ್ಲ, ಆವಾಗ ರಸಮೇವು ತಯಾರಿಸಿ ಮಾಡಿ ಇಟ್ಕೊಂಡಿದ್ರೆ ಭಾಳ ಉತ್ತಮ ಕೆಲಸ. ಅದು ಶಾಣ್ಯತನ ಇರುವುದು ಅಲ್ಲೇ. ಅಂದ್ರೆ ರಸಮೇವು ಅನ್ನೋದು ಹೆಂಗೆ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ವಿಶೇಷವಾದಂಥ ವಿಡಿಯೋ ಮಾಡಬೇಕಾಗುತ್ತೆ. ಆದರೂ ಈಗ ದಪ್ಪನೆ ಕಾಂಡ ಇರುವಂಥ ದಂಟುಗಳನ್ನು, ದಪ್ಪನೆ ಕಾಂಡ ಇರಬೇಕು ಅಂಥವುಗಳನ್ನು ಕತ್ತರಿಸಿ, ಹಸಿರಿದ್ದಾಗಲೇ ಕತ್ತರಿಸಿ, ತೆನೆ ಬಿಡೋದ್ರೊಳಗಾಗಿ ಕತ್ತರಿಸಿ ಹಾಕಿ ಸಂಗ್ರಹ ಮಾಡ್ತಾರೆ ಕೊಳಿಲಾರ್ದಂಗೆ. ಕೊಳೆಯೋದಕ್ಕೂ ಮತ್ತು ಕಳಿಯೋದಕ್ಕೂ ವ್ಯತ್ಯಾಸ ಇನ್ನೊಮ್ಮೆ ಹೇಳಿಬಿಡ್ತೀನಿ. ಕಳಿಯೋದು ಅಂತಂದರೆ ಈ ಸೂಕ್ಷ್ಮ ಜೀವಿಗಳ ಒಂದು ಕ್ರಿಯೆಯಿಂದ ಅಲ್ಲಿ ಬದಲಾವಣೆ ಆಗ್ತೈತೆ. ಆದರೆ ಕೊಳೆಯೋದು ಅಂದ್ರೆ ಅದು ಕೆಟ್ಟ ಬದಲಾವಣೆ. ಕೊಳಿಬಾರ್ದು, ಕಳಿಬೇಕು. ಹಂಗಲ್ಲ, ಈ ಆಹಾರದ ವಿಷಯ ಬಂದಾಗ ಇನ್ನೊಂದು ನಾವು ಭಾಳ ನೆನಪಾಡ್ತೀವಿ, ಅಸಾಂಪ್ರದಾಯಿಕ ಆಹಾರನ ತಜ್ಞರ ಸಲಹೆ ಮೇರೆಗೆ ಬಳಸಬೇಕು. ಇದರಿಂದ ಪೋಷಕಾಂಶಗಳ ಒಂದು ನ್ಯೂನತೆಯನ್ನು ಹೋಗಲಾಡಿಸ್ಬೇಕು. ಏನಿದು ಅಸಾಂಪ್ರದಾಯಿಕ ಆಹಾರ ಅಂದರೆ ಏನು? ಸಂಪ್ರದಾಯವಲ್ಲದ ಅಂದರೆ ದಿನ ತಿನ್ನಿಸೋದು ಅಲ್ಲದೇ ಕೆಲವೊಂದು ವಿಶೇಷ ಇರ್ತವೆ. ಈಗ ಹೆಂಗೆ ಮಾವಿನ ಗೊಟ್ಟ, ಹುಣಸಿ ಬೀಜ, ಅದಲ್ದೇ ಈ ಸೂಬಾಬಲ್ ಬರ್ತಿತ್ತು, ಅದರ ಕಾಯಿ ಬರ್ತಿತ್ತು. ಈಗ ಮಳಿ ಗಿಡದ ಕಾಯಿ, ಮಳಿ ಮರ ಅಂತ ಏನು ಹೇಳ್ತೀವಲ್ಲ, ಅದು ಎಲ್ಲ ಕಡೆನೂ ಈಗ ಬೇಕಾದಷ್ಟು ಕಾಯಿ ಬಿಡುವಂಥ ಕಾಲ ಇರ್ತೈತಿ. ಅಂಥ ಕಾಯಿನ ಒಂದು ನೆಲಕ್ಕೆ ಬಿದ್ದು ಹಾಳಾಗೋದನ್ನು ನಾವು ಕಣ್ಣಿಲ್ಲೇ ನೋಡ್ತೀವಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದ್ರ ಬಗ್ಗೆ ಒಳ್ಳೆ ಸಂಶೋಧನೆ ಮಾಡಿದಂಥ ತಜ್ಞರು ಅದರ ಒಂದು ವಿವರಣೆ ಕೊಡ್ತಾರೆ. ಇದರಿಂದ ಪ್ರೋಟೀನ್ ಒಂದು ಪೂರೈಕೆ ಭಾಳ ಚೆನ್ನಾಗಾಗುತ್ತೆ, ಪೋಷಕಾಂಶಗಳು ಚೆನ್ನಾಗಿ ಆಗ್ತವೆ. ಇದನ್ನು ಸಲಹೆ ಮೇರೆಗೆ ಬಳಸಕ್ಕಡ್ಡಿಲ್ಲ ಇಂಥ ಆಹಾರನ ಅಂತ. ಇದಕ್ಕೆ ಅಸಾಂಪ್ರದಾಯಿಕ ಆಹಾರ. ಸರಿ ಬಿಡ್ರಿ, ಈ ಆಹಾರ ಮತ್ತು ಈ ವಿಹಾರದೊಳಗೆ ಎಮ್ಮಿ ಕಡೆ ಮತ್ತೆ ಏನೇನು ವಿಶೇಷವಾದಂಥ ಕ್ರಮ ತಗೋಬೇಕ್ರಿ ಅಂತ ಒಂದು ಪ್ರಶ್ನೆ ಬಂತು. ಇನ್ನು ಎಮ್ಮಿ ವಿಷಯ ನೋಡ್ರಿ, ಮೊದಲೇದು ಅದಕ್ಕೆ ಏನು ಬೇಕು, ತಂಪು ವಾತಾವರಣ ಬೇಕು, ಅದನ್ನು ಕೊಡಬೇಕು. ಆದರೆ ಹೈನುಗಾರ ಒಂದು ಕಡೆ ತಮ್ಮ ಎಮ್ಮಿ ಸೇರಿಸಿ ಏನು ಮಾಡ್ಬೋದು, ಚಿಕ್ಕ ಈಜು ಹೊಂಡ ಅಥವಾ ಕೊಳದೊಳಗೆ ತಾಸುಗಟ್ಟಲೆ ಬಿಡಬೇಕು. ನೋಡ್ರಿ, ಈಗ ನಾವು ಈ ಯಾವುದೋ ಒಂದು ಹುಬ್ಳಿಯಿಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಬಲಗಡೆ ಒಂದು ಫಾರ್ಮ್ ಬರ್ತೈತೆ ನೋಡ್ರಿ, ಒಬ್ಬ ಪ್ರಬುದ್ಧ ರಾಜಕಾರಣಿ ಮಾಡಿರೋಂಥ ಒಂದು ಹೊಂಡ ಐತಿ. ಆ ಹೊಂಡದಾಗ ನೀರು ಸಾಕಷ್ಟು ಇರ್ತೈತಿ. ಅಲ್ಲಿ ಈ ಎಮ್ಮೆಗಳನ್ನು ಈಜಾಡೋಕೆ ಅಥವಾ ಹೋಗಿ ಅಲ್ಲಿ ನೆಲೆಸೋಕೆ ಅವಕಾಶ ಆಗೋ ಹಂಗೆ ನಾನು ಸ್ವತಃ ಕಣ್ಣಲ್ಲಿ ಅದನ್ನು ನೋಡೀನಿ. ಅಂಥ ಚಿಕ್ಕ ಹೊಂಡ ಅಥವಾ ಕೊಳದ ತಾಸುಗಟ್ಟಲೆ ಬಿಡ್ಬೋದು. ಅವಾಗ ಮೈಯನ್ನು ತಂಪಿರ್ತೈತಿ. ಅವಾಗ ಅದು ದೈಹಿಕ ಚಟುವಟಿಕೆ ಮುಂದೆ ಅದು ಹಾಲಿನ ಮೇಲೇನೂ ಒಳ್ಳೆಯ ಪರಿಣಾಮ ಬೀರ್ತದೆ. ನೋಡಿರಿ, ಇನ್ನೊಂದು ಹೇಳ್ತಾರೆ, ಎಲ್ರಿ ಎಮ್ಮಿ ಕೆಸರಾಗ ಹೊಳ್ಳಾಡಿ ಬಂದು ಅದು ರಜ್ಜು ಮಾಡ್ಕೊಂಡ್ಬಿಟ್ಟಿರ್ತೈತಿ. ಹೌದು, ಹಂಗೆ ಕಾಣ್ತೈತಿ ಖರೆ. ಆದರೆ ಇನ್ನೊಂದು ನೆನಪಿಡ್ರಿ, ಈ ಅವುಗಳ ಮೇಲೆ ಆ ಮೈಮ್ಯಾಗ ಏನು ಚರ್ಮದಾಗ ಇರ್ತಲ್ಲ, ಸ್ವೇದ ಅಂದರೆ ಈ ಎಣ್ಣೆ ಪದಾರ್ಥ, ಜಿಡ್ಡಿನಂಥ ಎಣ್ಣಿನ ಸ್ರವಿಸುವಂಥ ಸ್ವೇದ ಗ್ರಂಥಿಗಳು ಇರೋದರಿಂದ ಚರ್ಮಕ್ಕೆ ಹಾನಿಯಾಗೋದಿಲ್ಲ. ಚರ್ಮಕ್ಕೆ ಏನಾಗೋದಿಲ್ಲ, ಬೇಕಾದ್ರೆ ಹೊಲಸ್ಕೊಂಡು ಅಲ್ದಕ್ರಿ. ಮತ್ತೊಂದು ಮಾತು, ಅಂಥ ಎಮ್ಮೆ ಏನು ಮಾಡಬೇಕು, ಚಲೋತ್ನೇ ಮೈ ತೊಳೆದು ವಿಶೇಷವಾಗಿ ಕೆಚ್ಚಲನ್ನು ಮಲಿಗಳನ್ನು ಚೆನ್ನಾಗಿ ತೊಳೆದು ಹಾಲು ಹಿಂಡ್ಕೊಳ್ಳೋದು ಮುಂದೆ ಅಥವಾ ಕರಕ್ ಬಿಡೋಕ್ಕಿಂತ ಮೊದಲು. ಇನ್ನೊಂದು ರೈತರ ಪ್ರಶ್ನೆ ಇದ್ದೇ ಇರ್ತೈತಿ, ಬ್ಯಾಸಿಗೆ ದಿನ ಎಮ್ಮೆ ಒಳಗೆ ಬೆದಿನ ಕಂಡು ಹಿಡಿಯೋದು ತುಸು ಕಷ್ಟ. ಮೊದಲು ಅವು ಮೂಕ ಬೆದಿಯೊಳಗೆ ಹೆಚ್ಚಿರ್ತಾವಲ್ರೇ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಅಲ್ಲ, ಪಶುಪಾಲಕರಿಗೆ ಇದು ಒಂದು ಸಮಸ್ಯೆ ಆಗೈತಿ ಅಂತ ಭಾಳ ಮಂದಿ ಹೇಳ್ತಿರ್ತಾರೆ. ಅದಕ್ಕೆ ಏನು ಮಾಡ್ಬೋದ್ರಿ ಅಂತ ನಿಮ್ಮ ಪ್ರಶ್ನೆ ಕೇಳಿದ್ರು, ಹೌದಲ್ಲ? ಅದಕ್ಕೊಂದು ಉಪಾಯ ಐತಿ. ಅದಕ್ಕೊಂದು ಉಪಾಯ ಐತಿ. ಸರಳ ಉಪಾಯ ಏನು? ನಸುಕಿನಾಗ ಪ್ರತಿಯೊಂದು ಎದ್ದುಕೊಳ್ಳಿ ಏನು ಮಾಡಬೇಕು, ಎಮ್ಮಿನ ಪರೀಕ್ಷೆ ಮಾಡ್ಕೊತ ಹೋಗ್ಬೇಕು. ಎಮ್ಮಿ ಒಂದಕ್ಕಿಂತ ಹೆಚ್ಚಿದ್ದಾಗಲೂ ಕೂಡ ಅವುಗಳು ಹಿಂಭಾಗ, ಕಾಲುಗಳು, ಬಾಲ, ಕೆಳಗೆ ಬಿದ್ದ ಸಗಣಿ ಮೇಲೆ ಲೋಳಿ ಅಂತ ದ್ರವ ಬಿದ್ದೈತು ಹೆಂಗೆ ಅದನ್ನು ಪರೀಕ್ಷೆ ಮಾಡಬೇಕು.
ಒಂದು ವೇಳೆ ಲೋಳೆ ಕಂಡು ಬಂದಿದ್ರೆ ಅಂಥ ದನನ ಪರೀಕ್ಷೆ ಮಾಡಿಸಿ ಕೃತಕ ಗರ್ಭಧಾರಣೆಯನ್ನು ನಿಮ್ಮ ಸಮೀಪದ ಒಂದು ಪಶುವೈದ್ಯಕೀಯ ಕೇಂದ್ರದಿಂದ ಮಾಡಿಸ್ಬೇಕು. ಇನ್ನು ಒಂದು ವೇಳೆ ಹಿಂಡು ಭಾಳ ಐತ್ರಿ, ಎಮ್ಮೆ ಒಳಗೊಂದು ಕ್ವಾಣನೂ ಐತ್ರಿ ಅಂತಂದ್ರೆ ನಾ ಹೇಳೋದೇನು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹಿಂಡಿಯಾಗಿರುವಂಥ ಕ್ವಾಣ ಬೆದಿಗೆ ಬಂದು ಎಮ್ಮೆ ಹಿಂದನ ಸುಳಿದಾಡ್ತಿರ್ತೈತಿ. ಇದು ನಿಸರ್ಗದತ್ತ ನೇಮ ಆಯಿತು. ಇದನ್ನು ಪಾಲಕರ ಗಮನದಾಗ ಇಟ್ಕೋಬೇಕು. ಯಾವ ಕ್ವಾಣ ಯಾವ ಎಮ್ಮೆ ಹಿಂದೆ ಬೆನ್ನತ್ತಿರ್ತೋ ಅಂಥ ಎಮ್ಮೆ ಬೆದಿಗೆ ಬಂದಿರೋ ಸಂಭವ ಇರ್ತೈತಿ. ಅದನ್ನು ಪರೀಕ್ಷೆ ಮಾಡಿಸಿ ಒಂದು ವೇಳೆ ಬೆದಿಗೆ ಬಂದಿದ್ದರೆ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಅಲ್ಲ, ಈ ದನ ಮತ್ತು ಎಮ್ಮೆ ಅಥವಾ ಹಸುಗಳ ಆಹಾರದೊಳಗೆ ಪೊಟ್ಯಾಷಿಯಂ ಲವಣ ಒಳ್ಳೆಯದು. ಅಲ್ದನ ಇನ್ನೂ ಒಂದು ಐತ್ರಿ, ಈ ಮರಿಲಾರ್ದ ನಾವು ನೆನ್ಪಿಡ್ಬೇಕಾದ್ದು, ಅಂಥ ಪಶುಗಳಿಗೆ ನಾವು ಕಾಲಕ್ಕೆ ತಕ್ಕಂತೆ ಈ ಲಸಿಕೆ ಹಾಕಿಸ್ಬೇಕು ಬೇಸಿಗೆ ದಿವಸ. ಆಮೇಲೆ ಜಂತುನಾಶಕ ಔಷಧಿ ಉಪಯೋಗ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇವುಗಳ ಹಾವಳಿ, ಪರೋಪಜೀವಿಗಳ ಹಾವಳಿ ಆಗುವಂಥ ತ್ರಾಸ ಇರ್ತೈತಿ ಅಂಥೇಳಿ ಹೇಳಿದ ಮೇಲೆ ಈಗ ನೋಡ್ರಿ, ಹಿಂಗದ ಈ ಬ್ಯಾಸ್ಗೆ ನಾವು ತಪ್ಸೋಕೆ ಆಗೋದಿಲ್ಲ ಖರೆ. ಆದ್ರೆ ಇದನ್ನು ವರ ಅಂತ ನಾವು ತೊಗೊಳಕ್ಕೆ ಸಾಧ್ಯ ಐತಿ ಪಶುಪಾಲಕರು. ಹೆಂಗೆ ಹಿಂದಕ್ಕೊಂದು ವಿಡಿಯೋ ಮಾಡಿದಾಗ ಒಬ್ಬರು ನಮ್ಮ ಅಧಿಕಾರಿ ಒಬ್ಬರು ಸಂದರ್ಶನ ಮಾಡಿದ್ರು. ಅವ್ರಿಗೆ ಕೊಟ್ಟಂಥ ಉತ್ತರದ ಒಂದು ಕ್ಲಿಪ್ಪಿಂಗನ್ನು ಇದ್ರ ಜೊತೆಗೆ ಹಾಕ್ತೀನಿ ನಾನು ಅಂತ ಕೇಳಿಸ್ಕೊಡ್ರಿ. ಯಾಕಂದ್ರೆ ಇದ್ರಾಗೇನು ಹೇಳಬೇಕಾಗೈತೆ ನನಗಂತಂದ್ರೆ, ಬ್ಯಾಸಿಗೆ ದಿನನ ದನನ ಹೊರಗೆ ಬಿಡೋಕ್ಕೆ ಸಾಧ್ಯ ಐತೆ. ನಾವು ಬಿಸಿಲಿಗೆ ಕಟ್ಬೋದು ಅಂದ್ರೆ ಹೊರಗಡೆ ಮನೆ ಬಿಟ್ಟು ದಂದಕ್ಕಿ ಬಿಟ್ಟು ಹೊರಗೆ ಕಟ್ತೀವಿ. ದಂದಕ್ಕಿ ಸ್ವಚ್ಛ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸಂದಿ ಗೊಂದಿ ಒಳಗಿರುವಂಥ ಈ ಪರೋಪಜೀವಿಗಳು, ಈ ಉಣ್ಣಿ, ತಗಣಿ, ಕೀಟ ಇಂಥವೆಲ್ಲ ಏನೇ ಇದ್ರೂ ಅದನ್ನು ಸ್ವಚ್ಛ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತೈತಿ. ದನಕ್ಕೂ ಏನೂ ತ್ರಾಸ ಆಗೋದಿಲ್ಲ. ಹೊರಗೆ ನಾವು ಒಂದು 2-3 ದಿವಸ ಚಾಟ್ ಮಾಡಿ ಕಟ್ಟೋಕ್ಕೆ ಸಾಧ್ಯ ಐತಿ, ನೆರಳು ಮಾಡಿ ಗಾಳಿ ಬರುವಂಗೆ. ಈ ದಂದಕ್ಕಿನ ಹೆಂಗೆ ಸ್ವಚ್ಛ ಮಾಡಬೇಕು, ಏನು ಹಚ್ಬೇಕು ಅನ್ನೋ ಈ ಕ್ಲಿಪ್ಪಿಂಗನ್ನು ನೀವು ಕೇಳಿಸ್ಕೊಂಡ್ರಿ ಅಂದ್ರೆ ಬಹುಶಃ ಅದನ್ನು ಭಾಳ ಮಂದಿ ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಐತಿ. ಹಂಗನೆ ಬ್ಯಾಸಿಗೆ ದಿವಸ ಬರುವಂಥ ಕೆಲವೊಂದು ಜಡ್ಡು ಬರ್ತಾವೆ, 3 ದಿನದ ಜಡ್ಡು ಅಂತ ಬರ್ತೈತೆ. ನಮ್ಮ ಎಪಿಮೆರಲ್ ಫೀವರ್ ಅಂತ ಕರೀತಾರೆ. ಅದು ಸೊಳ್ಳೆಯಿಂದ ಬರ್ತಿರುತ್ತೆ. ಅದಕ್ಕೆ ಸೊಳ್ಳೆಯಿಂದ ರಕ್ಷಣೆ ಮಾಡೋಕ್ಕೆ ಸೊಳ್ಳೆ ಪರ್ದೆ ಉಪಯೋಗ ಮಾಡಬೇಕು ಅನ್ನುವಂಥದ್ದು ನಾವು ನೆನಪಿಡ್ಬೇಕು ಎಲ್ಲ ದನಗಳು. ಭಾಳ ಮಂದಿ ಹೇಳ್ತಾರೆ, ಏನು ರೀ ದನಕ್ಕೆ ಸೊಳ್ಳೆ ಪರ್ದೆ ಎಲ್ಲಿಂದ ಕಟ್ಬೇಕ್ರಿ, ಹಂಗೆ ಕಟ್ಬೇಕ್ರಿ ಅಂತ. ಅದು ಯಾವುದೂ ಅಸಾಧ್ಯ ಏನಲ್ಲ. ಈಗಾಗಲೇ ಭಾಳ ಜನ, ಎಸ್ಪೆಷಲಿ ನಾನು ನೋಡಿದ್ದು ಈ ಹೊಸಪೇಟೆ ಕಡೆ, ಈ ಹೊಳಸಾಲ್ ಪ್ರದೇಶ ಏನಿರ್ತಾವಲ್ಲ ಅಂತಲ್ಲೆಲ್ಲ ಈಗಾಗಲೇ ಬಳಸಕತ್ತಾರೆ. ಯಾಕಂದ್ರೆ ಅಲ್ಲೇ ಈ ಏನು ಇದು ಹೋಗಿರುತ್ತಲ್ಲ, ಡ್ಯಾಮ್ ಕಾಲುವೆ ಹೋಗಿರ್ತಾವಲ್ಲ ಅಂತಲ್ಲೇ ಕೆನಾಲ್ ಅಂತ ಕರಿತೀವಿ. ಅಂತಲ್ಲಿ ಮಕ್ಕಳು ಸೊಳ್ಳಿದ ಕಾಟ ಜಾಸ್ತಿ ಇರ್ತೈತಿ, ಅಂತಲ್ಲಿ ಇದನ್ನು ಬಳಸ್ತಾರೆ. ಸರಿ, ಈಗ ನೀವು ಕ್ಲಿಪ್ಪಿಂಗ್ ನೋಡಿದ ನಂತರ ಇದನ್ನು ನಾನು ಮತ್ತೆ ಮುಂದುವರಿಸ್ತೀನಿ ಕೊನೆಯ ಮಾತುಗಳನ್ನು. ಈ ಒಳಗನ ನಮ್ಗೆ ಇದು ನಾವು ಹೊರ ಅಂತ ತೊಗೊಳಕಟ್ಟಿ ಇಲ್ರಿ ದನಗಳ ವಿಷಯಕ್ಕೆ ಬಂದಾಗ. ಹೆಂಗಂದ್ರೆ ಈ ಬ್ಯಾಸಿಗೆ ಅನ್ನೋದು ನಮಗ ಈ ದಂದಕ್ಕಿನ ಸ್ವಚ್ಛ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ತೈತಿ. ಅಂದ್ರೆ ಕೊಟ್ಟಿ ಅನ್ನೋದು ನಾವು ವರ್ಷಗಟ್ಲೆ ಅಲ್ಲೇ ಹೊಲಸು ಬಿದ್ದಿರ್ತೈತಿ. ಮೂಲಿ, ಸಂದಿ, ಗೊಂದಿ ಇಂಥವೆಲ್ಲ ಈ ತಗಣಿ, ಉಣ್ಣಿ, ಕೀಟ ಇಂಥವೇನು ಅಂತೀವಲ್ಲ ಅಂಥವೆಲ್ಲವೂ ಸೇರ್ಕೊಂಡು ಬಹಳ ಇದಾಗಿರ್ತಾವ. ಅವನ್ನ ಸ್ವಚ್ಛ ಮಾಡಕ್ಕೆ ಅದು ಒಂದು ಒಳ್ಳೆ ಅವಕಾಶ ಇದೆ. ಆಮೇಲೆ ದಂದಕ್ಕೆ ಈಗ ನಾವು ಈಗ ಇವನ್ ಬಳಸ್ತೀವಿ ನಾವು. ಈಗ ಉಣ್ಣೆ ನಾಶಕಗಳು ಬೇಕಾದಷ್ಟು ಇರ್ತಾವ. ಆದ್ರೆ ರೈತರಿಗೆ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊಂತೀನಿ, ಪಶುವೈದ್ಯರ ಸಲಹೆ ಇಲ್ದಾನೆ ಯಾವುದನ್ನು ನಿಮಗೆ ತಿಳಿದ ಕೀಟನಾಶಕ ಅಥವಾ ಕ್ರಿಮಿನಾಶಕ ಅಂತ ಒಂದು ಸಿಕ್ಕ ಪ್ರಮಾಣದೊಳಗೆ ಬಳಸಬೇಡ್ರಿ. ಅವು ಪ್ರಾಣಹಾನಿ ಮಾಡುವಂತ ಸಂದರ್ಭ ಬಹಳ ಅದಾವ. ಅವನ್ನ ಕಣ್ಣಿಗೆ ನಮ್ಮ ಅನುಭವದ ಬಹಳಷ್ಟು ಕೇಸುಗಳನ್ನು ಕೂಡ ನಾನು ನೋಡಿದೇನ್ರಿ. ಅದನ್ನ ಪಶುವೈದ್ಯರ ಸಲಹೆ ಮೇರೆಗೆ ದನಗಳ ಮೈ ಮೇಲೆ ಹಚ್ಚಿದ ಮೇಲೆ ಇನ್ ದನ ಎಲ್ಲಿ ಕಟ್ತೀರಿ, ಹೊರಗೆ ಕಟ್ಬೇಕು. ಈ ಬೇಸಿಗೆ ಒಳಗೆ ಒಳ್ಳೆ ಟೈಮ್ ಇದೆ ಹೊರಗೆ ಕಟ್ಟಕ್ಕೆ. ಅದು ನೆರಳು ಇರಬೇಕು. ಅಂತಲ್ಲೇ ಅಡಿಗೆ ನಿಸರ್ಗದತ್ತ ಗಿಡ ಇರಲಿಲ್ಲ ಅಂದ್ರೂ ಒಂದು ಶೆಡ್ನಿಂದ ಒಂದು ಮೇಲೆ ಒಂದು ಗುಡಾರ ಕಟ್ಟಿ ಏನೋ ನೆರಳು ಮಾಡಿ ಒಟ್ಟು ಹೊರಗೆ ಗಾಳಿ ಕಟ್ಟಿದಪ್ಪ ಅಂದ್ರೆ ಅದು ನಮ್ಮ ದಂದಕ್ಕೆ ಸ್ವಚ್ಛ ಮಾಡಕ್ಕೂ ಟೈಮ್ ಕೊಡ್ತಂಗ ಆಗತ್ತೆ. ಆಮೇಲೆ ಒಂದು ಈ 3-4 ದಿನ ನಾವು ಆರಾಮಾಗಿ ರಾತ್ರಿ ಸಿಟ್ಟು ಹೊರಗೆ ಕಟ್ಬೋದು ಏನಿದ್ದ ನಾನು. ಅಂತ ಹೊತ್ತಿನಾಗ ನಾವು ದಂದಕ್ಕೇನು ಎಲ್ಲ ಸಾರ ಸಗಟ ಸ್ವಚ್ಛ ಮಾಡಕ್ಕಾಗತ್ತೆ. ಇಲ್ಲಾಂದ್ರೆ ಈ ಉಣ್ಣಿ ಕಾಟದಿಂದ ನಮಗೆ ಮುಕ್ತಿ ಸಿಗೋದು ಬಹಳ ಕಷ್ಟ ಐತಿ. ಇದನ್ನ ನಾವು ಹೊರ ಅಂತನ ತಗೋಬೇಕು. ಯಾಕಂದ್ರೆ ಉಳದಿಂದ ಇದು ಸಾಧ್ಯ ಆಗುದಿಲ್ಲ. ಉಳದಿನ ದನ ಹೊರ ಕಟ್ಬೇಕಂದ್ರೆ ಒಂದು ಮಳಿನಲ್ಲಿ ಆಗೋದಿಲ್ಲ, ಚಳಿ ಇರುತ್ತೆ. ಈ ಅವು ಎರಡೂ ಇರೋದಿಲ್ಲ. ಅಂದ್ರೆ ಹೊರಗೆ ರಾತ್ರಿ ಹೊತ್ತು ಆರಾಮಾಗಿ ನಾವು ದನಗಳನ್ನು ಹೊರ ಕಟ್ಕೋಬಹುದು. ಒಂದು ಮುಂಜಾಗ್ರತೆ ಮೇಡಮ್ ಅವರೇ, ಈ ಬ್ಯಾಸಿ ಏನು ಈಗ ಮೇದಿಂದ ಜೂನ್ ಬರುವ ಟೈಮ್ ಏನಾಗ್ತೈತಿ, ಬಿಸಿಲಿನ ಪ್ರಖರತೆ ಬಹಳ ತೀವ್ರವಾಗಿರ್ತೈತಿ. ಅಂತ ಹೊತ್ತಿನಾಗ ಈ ಸೊಳ್ಳೆಗಳ ಕಾಟನು ಬಹಳ ಆಗ್ತವೆ. ಈ ದನಗಳಿಗೂ ಸೊಳ್ಳೆಗಳಿಗೂ ಒಂದು ಸಂಬಂಧ ಐತ್ರಿ.
ಹೆಂಗಂದ್ರೆ ಒಂದ್ 3 ದಿವಸದ ಜ್ವರ ಅಂತ ಬರ್ತೈತ್ರಿ, 3 days sickness ಅಂತ ನಾವು ದನಗಳ ವಿಷಯದಲ್ಲಿ ಹೇಳ್ತೀವಿ. ಅವು ಕೊಳೆಗಳಿಂದನೇ ಅಂದ್ರೆ ಇಂಥ ಕೀಟಗಳಿಂದನೇ ಪ್ರಸಾರ ಆಗುವಂತದ್ದು ಒಂದು ರೋಗ ಏನ್ರಿ, ಅದು ವೈರಲ್ ಜೆಟ್. ಅದು ತಡೆಗಟ್ಟಬೇಕು ಅಂತಂದ್ರೆ ನಾವು ದನಗಳಿಗೆ ಸೊಳ್ಳೆ ಕಡಿಯಿಂದ ಮಾಡ್ಬೇಕು. ಇದು ಹೇಳಿದಷ್ಟು ಅಲ್ಲ. ಹೌದು ಸರ್, ನಾವು ಒಂದು ಮನೆಯಲ್ಲಿ ರೂಮ್ ನಾವು ಸೊಳ್ಳೆಗಳನ್ನ ಇಲ್ದಂಗ ಮಾಡ್ಲಿಕ್ಕೆ ಕಷ್ಟ. ಇನ್ನು ನೀವು ಈ ಕೊಟ್ಟೆಗಳ ನಿರ್ವಹಣೆ ಹೇಳಿ ಸರ್, ಹೇಗೆ ಮಾಡೋದು? ಅಲ್ಲ, ಅದ್ ಮಾಡ್ಲೇಬೇಕಾಗ್ತೈತಿ. ಯಾಕಂದ್ರೆ ನಮ್ಗೆ ನಮ್ ಕಿಮ್ಮತ್ತಿನ ಆಕಳ ಮತ್ತು ಎಮ್ಮೆ ಅವುಗಳಿಂದ ಬರುವಂತ ಉತ್ಪಾದನೆಯನ್ನು ನೋಡ್ಕೊಂಡಾಗ ಒಂದು ಕರೆಕ್ಟರ್ ಮಾಡಿ ಕಟ್ಟೋದು ಏನು ದೊಡ್ಡ ಮಾತಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಕಡೆ ಪ್ರಗತಿಪರ ರೈತರು, ಹೈನುಗಾರರು ಈ ಸೊಳ್ಳೆ ಪರದೆ ಉಪಯೋಗ ಮಾಡ್ತಾರೆ ದನಗಳಿಗೆ. ಇದನ್ನು ಮನಸ್ಸು ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಉಳಿದ ನಮ್ಮ ಅವಶ್ಯಕತೆ ಏನೇನೋ ಇರ್ತಾವ ಅವುಗಳು ಸ್ವಲ್ಪ ಮಿತಿ ಮಾಡಿ ದನಗಳಿಗೂ ಈ ರೀತಿ ಒಂದು ಸೌಕರ್ಯ ಕೊಡ್ಬೇಕು. ಇದು ಸೊಳ್ಳೆ ಪರದೆ ವಿಷಯ. ಏನಿದ್ರಿ ಮೇಡಮ್ ಅವ್ರೆ, ಬಹಳ ಮಂದಿ ನೆಗಿ ಬರ್ತೈತ್ರಿ. ಈಗ ದಂಧಕ್ಕೆ ಪಂಕ ಹಚ್ಬೇಕು ಅಥವಾ ಫ್ಯಾನ್ ಹಾಕ್ಬೇಕು ಅಂತೇಳಿ ಒಂದು ಸಂಶೋಧನೆಗಳ ಮೇಲೆ ಮಾಡಿ ನೋಡ್ಯಾರ. ಈಗಾಗಲೇ ಸಾಕಷ್ಟು ಮಂದಿ ರೈತರು ಅದನ್ನ ಪ್ರಯೋಗ ಮಾಡ್ಯಾರಿ. ಹೌದೌದು. ಇದನ್ನ ಕೂಲರ್ ಹಾಕಿದ ಉದಾಹರಣೆಯನ್ನು ಬೇಕಾದಷ್ಟು ನಾವು ಮಾಧ್ಯಮದೊಳಗೆ ನೋಡ್ತೀವಿ. ಕೂಲರ್ ಸಹಿತ ದನದ ಕೊಟ್ಟಿಗೆ ಅಂತ ಹೊತ್ತಿನ ದನಗಳಿಗೆ ಈ ತಾಪಮಾನದ ಒಂದು ಇದು ಕಡಿಮೆ ಆಗ್ತೈತಿ. ಅವಾಗ ಈ ಉಷ್ಣತೆ ಪರಿಣಾಮದಿಂದ ಏನ್ ಹಾಲು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡ್ರಿ ಆಕಳ ಎಮ್ಮೆ ಒಳಗ. ಅದರದ ಒಂದು ಇದನ್ನ ನಾವು ನಿಯಂತ್ರಿಸಕ್ ಸಾಧ್ಯ ಆಗತ್ತೆ. ಅವಾಗ ಒಂದು ಸ್ಟ್ರೆಸ್ ಅಥವಾ ಒಂದು ಒತ್ತಡ ಅಂತ ಏನ್ ಹೇಳ್ತಾರಲ್ಲ, ದನಗಳನ್ನ ಈ ಒತ್ತಡ ತಿಳಿದ ಹೋದ್ರೆ ಅಲ್ಲಿ ಪ್ರಮಾಣ ತಾನಾಗೆ ಬರ್ತಾರೆ. ಎಲ್ಲಕ್ಕ ಮುಖ್ಯವಾಗಿ ಇನ್ನೊಂದು ಐತ್ರಿ, ಬೇಸಿಗೆ ಇನ್ನೊಂದು ಸೃಷ್ಟಿ ನಿಯಮ ಏನೈತಂದ್ರ ಈ ಬಿಸಿಲು ಬೀಳ್ಬೇಕ್ರಿ. ಇದು ಬಿಸಿಲು ಬಿದ್ದಾಗಲೇ ದೇಹದೊಳಗೆ ಹೆಚ್ಚಿನ ಚೈತನ್ಯ ಮೂಡ್ತೈತಿ, ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಎಲ್ಲಾ ಗ್ರಂಥಿಗಳು, ಈ ನಿರ್ನಾಳ ಗ್ರಂಥಿಗಳು ಅಂತ ಏನ್ ಹೇಳ್ತೀವಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಇವೆಲ್ಲವೂ ಸರಿಯಾಗಿ ಚಟುವಟಿಕೆಯಿಂದ ಇರ್ತವೆ. ಚಟುವಟಿಕೆ ಇದ್ರೆ ದೇಹದ ಮುಂದಿನ ಎಲ್ಲಾ ಈ ಕ್ರಿಯೆಗಳು, ಚಯಾಪಚಯ ಕ್ರಿಯೆ ಅನ್ರಿ ಅಥವಾ ಹಾಲು ಉತ್ಪಾದನಾ ಕ್ರಿಯೆ ಅನ್ರಿ. ಇನ್ನೂ ಹೇಳಬೇಕಾದ ಬಹಳಷ್ಟು ಇದ್ರೂ ಕೂಡ ಕೊನೆಯದಾಗಿ ಅವ್ರು ಒಂದು ಕೇಳಿದ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೋಡ್ರಿ ಒಟ್ಟಾರೆ ಈ ಬ್ಯಾಸಿಗೆ ತೊಂದರೆ ತಪ್ಸಕ ಹೈನುಗಾರರು ಮರಿಬಾರ್ದಂಥ ಮಾತಿದ್ರೆ ಹೇಳ್ರಿ. ಅವರು ಕೇಳಿದಂಥ ಪ್ರಶ್ನೆಗೆ ನನ್ನ ಜವಾರಿ ಬಸವನ ಒಂದು ಉತ್ತರ ಹಿಂಗದ ನೋಡ್ರಿ. ಕೊನೆಯದಾಗಿ ಒಂದು ಬೀಜ ಮಾತು ನೆನಪಿಗೆ ಬರ್ತೈತಿ. ಈ ನಿಸರ್ಗ, ಪ್ರಕೃತಿ ಅಥವಾ ಈ ಭೂಮಂಡಲದ ಒಂದು ವಾತಾವರಣನ ಈ ಹುಲು ಮಾನವನಿಂದ ಬದಲಿಸೋದು ಅಸಾಧ್ಯ. ಮನುಷ್ಯರ ಕೈಯಾಗ ಅದು ಸಾಧ್ಯ ಇಲ್ಲ. ಅದು ಆಗೋದು ಅದು ಪ್ರಚಂಡ ಶಕ್ತಿ. ಅದು ನಮ್ಮ ಕೈಯೊಳಗೂ ಇಲ್ಲ, ಸಾಧ್ಯವೂ ಇಲ್ಲ. ಆದರೆ ಅವುಗಳಿಂದ ಆಗುವಂಥ ಹಾನಿ ಇದನ್ನು ತಪ್ಸೋಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದು ಮತ್ತು ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋಕ್ಕೆ ನೆರವಾಗುವಂಥ ಹೈನದ ದನಗಳನ್ನು ಬ್ಯಾಸಿಗೆ ಅಥವಾ ಬರಗಾಲ ಮುಂತಾದವುಗಳಿಂದ ಸಂರಕ್ಷಿಸುವುದು ಪಶುಪಾಲಕರ ಕರ್ತವ್ಯ. ನೋಡ್ರಿ, ಕರ್ತವ್ಯ ಅಂತ ಯಾಕೆ ಹೇಳಬೇಕು ಅಂದರೆ, ಈ ಸಾಕಿದ ದನ ನಮ್ಮನ್ನೇ ನಂಬ್ಕೊಂಡಿರ್ತಾವೆ. ಪಾಪ ಅವುಗಳಿಗೂ ಜೀವ ಇರ್ತೈತಿ, ಪ್ರಾಣ ಇರ್ತೈತಿ. ಪ್ರಾಣಿ ದಯೆ ಅನ್ನೋದು ಭಾಳ ಮುಖ್ಯ. ದಯವಿಲ್ಲದ ಧರ್ಮ ಯಾವುದು ಕೈಯ ಅಂತ ಎದಕ್ಕೆ ಹೇಳಿದ್ರು ಶರಣರು, ಅದನ್ನೆಲ್ಲ ನೆನಪು ಮಾಡ್ಕೋಬೇಕಾಗತ್ತೆ ನಾವು. ಈಗ ಸಂರಕ್ಷಣೆ ಮಾಡೋದು ಅಂದರೆ ಹೆಂಗೆ ಕರ್ತವ್ಯ, ರಕ್ಷಣೆ ನೆನಪಿಟ್ಕೋಬೇಕಾದ್ದು. ನಾವು ಏನೋ ಮಾಡ್ಕೊಳ್ರಿ, ಏನೋ ಕ್ರಮ ತಗೊಳ್ಳಿ, ಅದಕ್ಕೆ ನೀರು ಚಲೋ ಕುಡಿಸ್ಲಿ, ಆಹಾರ ಚಲೋ ಕೊಡಲಿ, ನೆರಳು ಮಾಡಲಿ, ರೋಗ ನಿರೋಧಕ ಶಕ್ತಿ ಬರುವಂಗೆ ಎಲ್ಲ ಔಷಧೋಪಚಾರ, ಖನಿಜ ಮಿಶ್ರಣ ಆಹಾರಗಳು ಎಲ್ಲ ಬಳಸಲಿ. ಎಷ್ಟೆಲ್ಲ ಇದ್ದರೂ ಕೂಡ ಏನು ಮಾಡಿದ್ರು ದನಕ್ಕೆ ಒಳ್ಳೇದಾಗಿತ್ತು ಅಂತ ನಾವು ಅನ್ಕೊತೀವಲ್ಲ, ಅದರಲ್ಲಿಂದ ಇಂಡೈರೆಕ್ಟಾಗಿ ಲಾಭ ಆಗೋದು ನಮಗೆ ಅನ್ನೋದು ಮಾತ್ರ ಖಾತ್ರಿ ಐತಿ. ಈಗ ನಾ ಹೇಳೋ ಮಾತು ರೂಪಾಯಿದಾಗ 16 ಆಣೆ ಖರೆ ನೋಡಿ. 100ಕ್ಕೆ 100 ಸತ್ಯ ಆಯಿತು. ಯಾಕಂದ್ರೆ ನಮ್ಮ ದನ ಆರಾಮಿತ್ತು ಅಂದ್ರೆ ನಮಗೆ ಲಾಭ ಜಾಸ್ತಿ. ನಮಗೆ ಲಾಭ ಇತ್ತು ಅಂತಂದ್ರೆ ನಾವು ದನದಿಂದ ಭಾಳ ಲಾಭ ಪಡೆದದ್ದಕ್ಕೆ ಖುಷಿ ಪಡ್ತಿರ್ತೀವಿ. ಈಗ ನೋಡ್ರಿ, ಬಿಸಿಲಾಗ ನೆತ್ತಿ ಸುಡಬಾರ್ದು. ಈಗ ನಾವು ಹೊರಗೆ ಹೊಂಟಿದ್ವಿ ಅಂತ ತಿಳ್ಕೊಡ್ರಿ, ಬಿಸಿಲಾಗ ನೆತ್ತಿ ಸುಡಬಾರ್ದು ಮತ್ತು ನೆಲದಾಗ ಕಾಲು ಸುಡಬಾರ್ದು ಅಂದ್ರೆ ನಾವು ಏನು ಮಾಡ್ತೀವಿ, ಮೇಲೆ ಕೊಡಿ ಹಿಡಿತೀವಿ, ಛತ್ರಿ, ಹೌದಲ್ಲ, ಇಲ್ಲ ಮತ್ತು ಕಾಲಾಗ ಚಪ್ಪಲ್ ಹಾಕ್ಕೊತೀವಿ. ಇದು ನಮ್ಮ ಕೈಯಾಗ ಐತಿ ಅಂದ್ರೆ ನಾವು ರಕ್ಷಣೆ ಮಾಡ್ಕೊಳಕ್ಕೆ ಸಾಧ್ಯ ಐತಿ, ಬಿಸಿಲು ನಿಂದಿರ್ಸೋಕ್ಕೆ ಸಾಧ್ಯ ಇಲ್ಲ. ಏನಂತೀರಿ? ಅದಕ್ಕೆ ನಾವು ಏನು ಮತ್ತೊಮ್ಮೆ ಅವ್ರನ್ನ ನಾನು ಬಿಟ್ಟು ಕೇಳಬೇಕಾಯ್ತು ಅಂತಂದ್ರೆ, ನೋಡ್ರಿ ಸ್ನೇಹ ಅವರೇ, ನಿಮ್ಮದು ಆಸಕ್ತಿ ಭಾಳ ಮುಖ್ಯ. ಪಶುಗಳ ಬಗ್ಗೆ ಬೇಸಿಗೆ ದಿವಸ ಕೇಳಿದಂಥ ಪ್ರಶ್ನೆ ಭಾಳ ಮಂದಿಗೆ ಅದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿನಿ.
ಏನಿರ್ಲಿಕ್ಕೂ ನಾ ಹೇಳಿದ್ನಲ್ಲ, ನಮ್ಮ ನಂಬರ್ನ ವೀಡಿಯೋ ಆದ್ಮ್ಯಾಗೂ ಕೊಡ್ತೀನಿ ಅಥವಾ ಇನ್ನೊಂದು ಸರಿ ತಾವು ಬರ್ಕೋಬಹುದು. ಈಗ ನಾ ಹೇಳ್ತೀನಿ 9986619013. ಮತ್ತೊಮ್ಮೆ ಹೇಳ್ತೀನಿ 9986619013. ಇದಕ್ಕೆ ನೀವು ಚರ್ಚೆ ಮಾಡ್ಬೋದು, ನನ್ನ ಜೊತೆ ನೀವು ಕೇಳ್ಬೋದು. ತಿಳಿದಷ್ಟು ನಾವು ಹೇಳೇ ಹೇಳ್ತೀವಿ. ಯಾಕಂದರೆ ತಿಳಿದಷ್ಟನ್ನು ತಿಳಿಯದವರಿಗೆ ತಿಳಿಯುವಂತೆ ತಿಳಿಸುವುದೇ ಉತ್ತಮವಾದಂಥ ವಿಸ್ತರಣೆ ಕೆಲಸ ಅನ್ನೋದನ್ನು ನಾನು ನಂಬೀನಿ. ಇದರಂಗೆ ನನಗೆ ಸಂತೋಷನೂ ಐತಿ. ನೀವೇನು ತಿಳ್ಕೊಬೇಡ್ರಿ, ನಂಬರಿಗೆ ಬೇಕಾದಂಗೆ ಫೋನ್ ಹಚ್ಚಿ ಮಾಡಿ. ಅದಕ್ಕೆ ಪಶುಪಾಲಕರೇ, ನಾನು ಇನ್ನೊಮ್ಮೆ ಹೇಳ್ತೀನಿ, ಬ್ಯಾಸಿಗೆ ಅಂದ್ರೆ ಬೇಸರ ಮಾಡ್ಕೋಬೇಡ್ರಿ. ಪಶುಪಾಲಕರೇ, ಬ್ಯಾಸಿಗೆ ಅಂದ್ರೆ ಬೇಸರ ಮಾಡ್ಕೋಬೇಡ್ರಿ. ನಮಸ್ಕಾರ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ತನಗೆ ಸಿಗ್ತೀನಿ. ವಂದನೆ. ತಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ. ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗ್ರಿ.